ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳೋಣ. ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಸಿದ್ಧವಾಗಿದ್ದೀರಾ? ನಾವು ಸಮಯ ವ್ಯರ್ಥ ಮಾಡದೆ ನೇರವಾಗಿ ನಾವು ದೇವರ ವಾಕ್ಯವನ್ನು ಕೇಳೋಣ. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಕ್ರಿಸ್ಮಸ್ ಸಂದೇಶ ಕೊಡ್ಲಿಕ್ಕಾಗಿ ದೈವಜನರು ಸಹೋದರರು ಶಶಿಕುಮಾರ್ ಮಾರನ್ ಅವರು ಸಿದ್ಧವಾಗಿದ್ದಾರೆ. ಅವರು ಬರ್ತಿರುವಾಗ ಜೋರಾದ ಚಪ್ಪಾಳೆ ತಟ್ಟುತ್ತಾ ವೇದಿಕೆ ಮೇಲೆ ಆಮಂತ್ರಿಸೋಣ. Hallelujah. ಬಾಬಾ ಬಾಬಾ ಎಲ್ಲಿ ನೋಡು ಜನ, ಎಲ್ಲಿ ನೋಡಿದ್ರು ಜನ. Praise God. Hallelujah. Well, this morning it's really a joy to bring God's word on this special occasion. ಈ ಒಂದು ವಿಶೇಷವಾದಂತ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತದ್ದು ಎಷ್ಟೋ ಸಂತೋಷದ ಸಂಗತಿ. And I'm sure that you all heard the Christmas message by Varalakshmi Akka, Aisha, and in between Ravi. Okay, and I promise mine will be the last message. ನಾನು ಅಂದುಕೊಳ್ತೇನೆ ಈಗಾಗಲೇ ನಿಮಗೆ ಕ್ರಿಸ್ಮಸ್ ಸಂದೇಶದ ಬಗ್ಗೆ ವಿವರವಾಗಿ ಸಾಕ್ಷಿಗಳ ಮುಖಾಂತರ ಸಹೋದರ ವರಲಕ್ಷ್ಮಿ ಅವರು, ಆಯಿಷಾ ಬಗ್ಗೆ, ಆಯಿಷಾ ಅವರು, ರವಿಪ್ರಸಾದ್ ಅವರು ಕೂಡ ಮಧ್ಯದಲ್ಲಿ ಈಗಾಗಲೇ ಸಂದೇಶ ಮುಟ್ಟಿದೆ. ನಾನು ಮಾತು ಕೊಡ್ತೇನೆ, ಇದು ನನ್ನ ಕ್ರಿಸ್ಮಸ್ ಸಂದೇಶ ಅಂದ್ರೆ ನಂದೇ ಕೊನೆಯ ಸಂದೇಶ. Amen. Amen. Hallelujah. Hallelujah. Well, this morning I greet you a warm, blessed, Christ-centered Christmas wishes to you and your family. ನಿಮಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ಕೂಡ ಕ್ರಿಸ್ತನನ್ನು ಒಳಗೊಂಡಿರತಕ್ಕಂತ ಒಂದು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರಿಗೆ ಕೊಡ್ಲಿಕ್ಕಿದ್ದೇನೆ. Amen. Amen. Can we look to our neighbor, give them a good high five like this and tell them blessed Christmas wishes to you? ಈಗ ಈ ರೀತಿಯಲ್ಲಿ ಹೈಫೈ ಕೊಟ್ಟು ಈ ರೀತಿಯಲ್ಲಿ ಒಬ್ಬರಿಗೊಬ್ಬರು ಹೇಳ್ರಿ, ಧನ್ಯಕರವಾದಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ರಿ, ಧನ್ಯಕರವಾದಂತ ಆಶೀರ್ವಾದಕರವಾದಂತ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳಂತ ಹೇಳ್ರಿ. Amen. ಆಮೆನ್. Hallelujah. Christmas is all about Jesus. ಹೌದು, ಕ್ರಿಸ್ಮಸ್ ಅಂದ್ರೆ ಎಲ್ಲವೂ ಕೂಡ ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ. Amen. Tell your neighbor, Christmas is all about Jesus. ನಿಮ್ಮ ಪಕ್ಕದ ಕಡೆಗೆ ನೋಡಿ ಹೇಳ್ರಿ, ಕ್ರಿಸ್ಮಸ್ ಅಂದ್ರೆ ಎಲ್ಲವೂ ಕೂಡ ಅದು ಯೇಸುವೇ ಆಗಿದ್ದಾನೆ. Amen. ಆಮೆನ್. It's not about the dress we wear. ನೀವು ಹಾಕಿಕೊಂಡಂತ ವಸ್ತ್ರಗಳಲ್ಲ. It's not about the jewelry we wear. ನಾವು ಹಾಕಿಕೊಂಡಂತ ಆಭರಣಗಳಲ್ಲ. It's not about the karjikai that we make. ನಾವು ಮಾಡುವಂತ ಒಂದು ಸ್ವೀಟ್ ತಿಂಡಿಗಳಾದಂತ ಖರ್ಚಿಕಾಯಿಗಳಲ್ಲ. It's about somebody shout Jesus. ಎಲ್ಲರೂ ಕೂಗಿ ಹೇಳೋಣ, ಯೇಸು. Amen. Hallelujah. Hallelujah. Well, praise God. Nice to see every one of you in the house of God. ದೇವರ ಮನೆಯಲ್ಲಿ ಈ ರೀತಿಯಲ್ಲಿ ದೇವರನ್ನು ಆರಾಧಿಸುವುದು ಎಲ್ಲರೂ ಇರುವುದನ್ನು ನೋಡುವಾಗ ಎಷ್ಟು ಸಂತೋಷ ತರ್ತದೆ. Usually on Sundays we usually stand there and minister. ನಾವು ಭಾನುವಾರಗಳು ಬಂದಾಗ ನಾವು ಮುಂದೆ ಅಲ್ಲಿ ನಿಂತುಕೊಂಡು ನಾವು ವಾಕ್ಯವನ್ನು ಹೇಳುವುದುಂಟು. But because of the crowd here, we are standing on the top. ಇಲ್ಲಿ ಸಂಪೂರ್ಣವಾಗಿ ಜನ ಸಂದಣಿ, ಸಂಪೂರ್ಣವಾಗಿ ಜನ ಸಮೂಹ ಎಲ್ಲ ನಾವು ನಿಂತ್ಕೊಳ್ಳೋ ಜಾಗದಲ್ಲಿ ಕೂಡ ಕುಂತು ಬಿಟ್ಟಿದ್ದಾರೆ, ಜಾಗ ಇಲ್ಲ, ಅದಕ್ಕೋಸ್ಕರ ನಾವು ಮೇಲೆ ಬಂದ್ಬಿಟ್ಟಿದ್ದೇವೆ. So I urge you that you maintain the decorum like this every Sunday. ಮತ್ತು ಪ್ರತಿ ದಿನವೂ ಕೂಡ ಭಾನುವಾರವನ್ನು ಇದೇ ರೀತಿಯಲ್ಲಿಯೇ ನೀವು ಪಾಟಿಸಿರಿ, ಬನ್ನಿರಿ, ಭಾಗವಹಿಸಿರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. We should not be called as Christmas Christians, but we are, like he said, we are everyday Christians. ಹೌದು, ಕೇವಲ ಕ್ರಿಸ್ಮಸ್ ಹಬ್ಬದ ಕ್ರೈಸ್ತವರು ಅಂತೇಳಿ ನಾವು ಕರೆಸಲ್ಪಡಬಾರದು, ಅಂದ್ರೆ ಕ್ರಿಸ್ಮಸ್ ಹಬ್ಬಕ್ಕೆ ಮಾತ್ರ ಬಂದು, ಆದ್ರೆ ಪ್ರತಿ ವಾರ ಪ್ರತಿ ದಿನದ ಕ್ರೈಸ್ತವರು ಅಂತೇಳಿ ನಾವು ಕರೆಸಲ್ಪಡಬೇಕು. Amen. Amen. Hallelujah. Hallelujah. So there is no better place than being in the house of God, and we have to long to be in the house of God. ಹೌದು, ದೇವರ ಮನೆಯ ಹಾಗೆ ಇರಲಿಕ್ಕೆ ಮತ್ತೊಂದು ಸ್ಥಳ ನಮಗೆ ಇಲ್ಲವೇ ಇಲ್ಲ, ಅತಿ ಉತ್ತಮವಾದ ಸ್ಥಳ. ಅದಕ್ಕೋಸ್ಕರ ನಾವು ಹಂಬಲಿಸಬೇಕಾಗಿದೆ. Amen. Amen. So this morning I have my Pinny, my auntie and the family that have come from Sydney, Australia. ಮತ್ತು ಆಸ್ಟ್ರೇಲಿಯಾದ ಸಿಡ್ನಿಯಿಂದ ಬಂದಿರತಕ್ಕಂತ ನಮ್ಮ ಆಂಟಿ ಅಂಕಲ್ ಅವರು ಕುಟುಂಬ ನಮ್ಮ ಮಧ್ಯದಲ್ಲಿ ನಮ್ಮ ಸಭೆಯಲ್ಲಿ ಇದ್ದಾರೆ. They are a part of the Hillsong Church, and my brother is a part of the youth ministry in that church. ಮತ್ತು ಹಿಲ್ಸಾಂಗ್ ಚರ್ಚ್ನ ಒಂದು ಸಭಾ ಪಾಲಕರು ಮತ್ತು ಅಂದ್ರೆ ಆ ಸಭೆಯಲ್ಲಿರ್ತಕ್ಕಂಥ ಸದಸ್ಯರು ಕೂಡ ಆ ಕುಟುಂಬ ಆಗಿರ್ತದೆ. And my sister is also here with the family. ನನ್ನ ಸಹೋದರಿ ಕೂಡ ಅವರ ಕುಟುಂಬ ಸಮೇತ ಇಲ್ಲಿ ಇದ್ದಾರೆ. Well, it's really a great joy that they have been worshiping with us in our family. ನಮ್ಮ ಕುಟುಂಬದ ಜೊತೆಗೂಡಿ, ಸಭೆಯ ಕುಟುಂಬದ ಜೊತೆಗೂಡಿ ಈ ರೀತಿಯಲ್ಲಿ ಅವರು ಬಂದು ಆರಾಧಿಸುವಂತದ್ದು ನಮಗೆಷ್ಟು ಸಂತೋಷ ತರುತ್ತೆ. Message during Christmas, this New Year, Good Friday, Resurrection Sunday, messages preach ಮಾಡೋದು ತುಂಬ ಕಷ್ಟ. ಯಾಕಂದ್ರೆ ಪ್ರೀಚ್ ಮಾಡಿಬಿಟ್ಟು ಅವಾಗ 40-50 ಮೆಸೇಜ್ ಪ್ರೀಚ್ ಮಾಡಿ ಏನು ಮಾಡಬೇಕು, ಮತ್ತೆ ಕನ್ಫ್ಯೂಷನ್. ಯಾಕಂದ್ರೆ ಪ್ರತಿ ಶುಭ ಶುಕ್ರವಾರ, ಈಸ್ಟರ್ ಪುನರುತ್ಥಾನದ್ದು ವಾರ ಬಂದಾಗ, ಅಥವಾ ಕ್ರಿಸ್ಮಸ್ ಬಂದಾಗ, ಹೊಸ ವರ್ಷ ಬಂದಾಗ, 31st ನೈಟ್ ವಾಚ್ ನೈಟ್ ಸರ್ವಿಸ್ ಬಂದಾಗ ಎಲ್ಲ ವಾಕ್ಯಗಳನ್ನು ಅಥವಾ ನಾವು ಸಂದೇಶಗಳನ್ನು ಹೇಳಿಬಿಟ್ಟಿರ್ತೇವೆ. ಸುಮಾರು ವರ್ಷಗಳಿಂದ ಹೇಳ್ತಾ ಬರ್ತಾ ಇರ್ತೇವೆ. ಮತ್ತೆ ನಾವು ಹೇಳ್ಬೇಕಂದಾಗ ಏನು ಹೇಳ್ಬೇಕಂತೇಳಿ ದೇವ್ರ ಹತ್ರ ನಾವು ಕೇಳಬೇಕಾಗುತ್ತೆ. ಸ್ಪೆಷಲ್ ಅಕೇಶನ್ಸ್ ರವೆನ ಫೋನ್ ಬಂದ್ರೆ ಟೆನ್ಷನ್, ಏನು ಪ್ರೀಚ್ ಮಾಡಬೇಕು ನೆಕ್ಸ್ಟ್. ಮತ್ತು ವಿಶೇಷವಾದಂತಹ ಸಂದರ್ಭಗಳು ಬಂದಾಗ ರವಣಿಂದ ಫೋನ್ ಬರ್ತಾ ಇರ್ತದೆ. ಬಂದಾಗ ಏನಪ್ಪ ಏನು
ಪ್ರೀಚ್ ಮಾಡ್ಬೇಕು, ಪ್ರಸಂಗ ಮಾಡಂತ ಹೇಳ್ತಾರೆ, ಏನ್ ಪ್ರೀಚ್ ಮಾಡ್ಬೇಕು ಅಂತ ಹೇಳಿ ಟೆನ್ಷನ್ ಆಗ್ತಾ ಇರ್ತದೆ. Well, nevertheless, there is no shortage of God's word in our lives because we are privileged. Amen. ನಾವೆಷ್ಟು ಸೌಭಾಗ್ಯದ ಜನರಾಗಿರುವುದರಿಂದ ಆದಾಗ್ಯೂ ಪ್ರಿಯರೇ, ನಾವ್ ಯಾರೊಬ್ಬರು ಕೂಡ ದೇವರ ವಾಕ್ಯದ ಕೊರತೆಯಲ್ಲಿ ಇರಲೇಬಾರದು, ಇರಬೇಕಾಗಿದೆ. You already heard about what Jesus can do in our lives. ಈಗಾಗಲೇ ಯೇಸು ಕ್ರಿಸ್ತ ನಿಮ್ಮ ಜೀವನದಲ್ಲಿ ಏನು ಮಾಡಿರ್ತಾನೆ ಅಂತ ಹೇಳಿ ಕೇಳಿದ್ದೀರಿ. But this morning I have something to tell you about the wise men from the east, from the book of Matthew chapter 2. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆ ಒಂದು ಜೋಯಿಷರು ಅಥವಾ ಜ್ಞಾನಿಗಳು ಪೂರ್ವದ ದಿಕ್ಕಿನಿಂದ ಬಂದಂತ ಆ ವಿಷಯದ ಬಗ್ಗೆ ಹೇಳಲಿಕ್ಕೆ ಬಯಸುತ್ತೇನೆ. Somebody shout wise. ಎಲ್ಲರೂ ಹೇಳ್ರಿ ಜ್ಞಾನಿಗಳು. Come on, tap your neighbor, tell them wise. ಅವರನ್ನು ತಟ್ಟಿ ಹೀಗೆ ಹೇಳ್ರಿ ಜ್ಞಾನಿಗಳು. ಜ್ಞಾನಿಗಳು. ಹೇಳ್ರಿ ಜ್ಞಾನಿಗಳು. ತಟ್ಟಿ ಹೇಳ್ರಿ ಅವರು ಜ್ಞಾನಿಗಳು. ತಟ್ಟಿ ಹೇಳ್ರಿ ಜ್ಞಾನಿಗಳು. So this morning I want to talk to you about the qualities of a wise man. ಹೌದು ಪ್ರಿಯರೇ, ಮತ್ತು ಈ ಉದಯ ಕಾಲದಲ್ಲಿ ಮಾತಾಡುವಂತ ವಿಷಯವೆಂದರೆ ಜ್ಞಾನಿಗಳ ಬಗ್ಗೆ ಇರತಕ್ಕಂತ ಕರೆಯ ಬಗ್ಗೆ. Amen. Amen. We have heard enough Christmas messages. ನಾವು ಅನೇಕವಾದ ಕ್ರಿಸ್ಮಸ್ ಸಂದರ್ಭದ ಸಂದೇಶ ಕೇಳಿದ್ದೇವೆ. So let us hear something about the qualities of these wise men who went to see Jesus. ಯೇಸುವನ್ನು ನೋಡ್ಲಿಕ್ಕಾಗಿ ಹೋದಂತ ಈ ಜ್ಞಾನಿಗಳಿಗಿರತಕ್ಕಂತ ಗುಣಲಕ್ಷಣಗಳ ಬಗ್ಗೆ ನಾವು ನೋಡೋಣ. Amen. Amen. If you have your Bibles with you, ನಿಮ್ಮ ಸಂಗಡ ಸತ್ಯವೇದ ಇರುವಾಗ I want you to open your Bibles and keep it open at Matthew chapter 2, and I want you to look to me. ಈ ಸಮಯದಲ್ಲಿ ಸತ್ಯವೇದವನ್ನು ಮತ್ತಾಯನ ಬರೆದ ಸುವಾರ್ತೆ 2ಕ್ಕೆ ತಿರುಗಿಸಿ ನನ್ನ ಕಡೆಗೆ ಈಗ ನೋಡ್ರಿ ಅಂತ ಕೇಳ್ತೇನೆ. The next 15 minutes, okay, I'm not going to take a lot of time. I'm going to take only 15 minutes. I want you to pay close attention to what I'm telling you. ನಾನು ಹೇಳುವಂತದರ ಬಗ್ಗೆ ಗಮನ ಕೊಡ್ರಿ ದಯವಿಟ್ಟು. ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳಲು ಕೇವಲ 15 ನಿಮಿಷಗಳಲ್ಲಿ ನಾನು ತೆಗೆದುಕೊಂಡು ನನ್ನ ಸಮಯವದಕ್ಕೆ ಮುಗಿಸ್ತೇನೆ. If you read Matthew chapter 2 all the way from verses 1 to 12, we can read about the wise men from the east who were led to the place where Jesus was born. ನೋಡ್ರಿ, ಮತ್ತು ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 1ನೇ ವಚನದಿಂದ 12ನೇ ವಚನದವರೆಗೆ ನೋಡುವಾಗ ಆ ಒಂದು ಪೂರ್ವ ದೇಶದಲ್ಲಿ ಇರತಕ್ಕಂತ ಜ್ಞಾನಿಗಳು ಯಾವ ರೀತಿಯಲ್ಲಿ ಯೇಸು ಹುಟ್ಟಿದಂತ ಸ್ಥಳಕ್ಕೆ ನಡೆಸಲ್ಪಟ್ಟರು ಅನ್ನುವಂತ ವಿಷಯವನ್ನು ನೋಡ್ತೇವೆ. This word wise or wisdom is a very common word that we usually hear in our routine, in our day-to-day life. ಜ್ಞಾನಿಗಳು, ಪಂಡಿತರು ಎನ್ನುವಂತ, ಬುದ್ಧಿವಂತರು ಎನ್ನುವಂತ ಪದವನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ಕೇಳುವಂತ ಪದ ಇದಾಗಿರುತ್ತದೆ. The word wise is derived from this word called wisdom. ಈ ಒಂದು ಜ್ಞಾನ ಎನ್ನುವಂತ ಒಂದು ಪದವು, ಜ್ಞಾನಿಗಳು ಎನ್ನುವಂತ ಪದವು ಜ್ಞಾನ ಎನ್ನುವಂತ ಪದದಿಂದ ಬಂದಿದೆ. When I began to read about Matthew chapter 2, so many questions began to arise in my mind. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯವನ್ನು ಓದುವಾಗ ನನ್ನ ಮನಸ್ಸಿನಲ್ಲಿ ಅನೇಕವಾದ ಪ್ರಶ್ನೆಗಳು ಉದ್ಭವ ಆಗ್ತವೆ. Who are these wise men? ಈ ಜ್ಞಾನಿಗಳಂದ್ರೆ ಯಾರು? How many were they in number? ಅವರು ಸಂಖ್ಯೆಯಲ್ಲಿ ಎಷ್ಟು ಜನ ಇದ್ದರು? The Bible does not specify to all this. ಈ ಸತ್ಯವೇದದಲ್ಲಿ ನಾವು ನೋಡುವಾಗ ಈ ನಿರ್ದಿಷ್ಟವಾಗಿ ಅಂತ ನಮಗೆ ಹೇಳಿಲ್ಲ. But the Bible says that they came from the east and came to Jerusalem. ವಾಕ್ಯ ಹೀಗೆ ಹೇಳುತ್ತೆ, ಅವರು ಪೂರ್ವ ದಿಕ್ಕಿನಿಂದ, ಪೂರ್ವ ದೇಶದ ದಿಕ್ಕಿನಿಂದ ಬಂದು ಯೆರೂಸಲೇಮಿನ ಕಡೆಗೆ ನಡೆದರು. They heard of Jesus. ಅವರು ಯೇಸುವನ್ನು ಕುರಿತು ಕೇಳಿದರು. Come on, somebody say heard. ಯಾರಾದರೂ ಕೂಗಿ ಹೇಳ್ರಿ ಕೇಳಿದರು. Tell your neighbor heard. ಅವರು ಹೇಳ್ರಿ, ನಿಮ್ಮ ಪಕ್ಕದವರು ನೋಡ್ರಿ ಕೇಳಿದರು. Show them your ears and tell them heard. ಈಗ ಅವರ ಕಿವಿಯಲ್ಲಿ ಕೂಗಿ ಹೇಳ್ರಿ, ಅವರು ಕೇಳಿದರು. They heard. ಅವರು ಕೇಳಿದರು. Now the wise men were people who heard about Jesus. ಈ ಜ್ಞಾನಿಗಳಾದಂತ ಜನರು ದೇವರ ಯೇಸು ಕ್ರಿಸ್ತನ ಬಗ್ಗೆ ಕೇಳಿದಂತವರು. They heard a message that the savior of the world was going to be born in Jerusalem, Bethlehem. ಲೋಕ ರಕ್ಷಕನಾಗಿರುವಂತ ದೇವರು ಆ ಒಂದು ಬೆತ್ಲೆಹೇಮಿನಲ್ಲಿ ಹುಟ್ಟಿ ಬಂದಿದ್ದಾನೆನ್ನುವಂತ ಸುದ್ದಿಯು ಅವರು ಕೇಳಿದರು. They heard about Jesus. ಅವರು ಯೇಸುವಿನ ಬಗ್ಗೆ ಕೇಳಿದರು. Our hearing impacts a lot in our lives. ಕೇಳುವಂತದ್ದು ಪ್ರಿಯರೇ ನಮ್ಮ ಜೀವನದಲ್ಲಿ ಬಹಳ ಪರಿಣಾಮವನ್ನು ತರ್ತದೆ. The word makes a very deep impact when we open our ears to soak into our lives. ನಮ್ಮ ಜೀವಿತವನ್ನು ಪ್ರಿಯರೇ ದೇವರ ವಾಕ್ಯದ ಕಡೆಗೆ ನಾವು ಕಿವಿಗೊಟ್ಟು ಕೇಳುವಾಗ ಅದು ನಮ್ಮ ಜೀವಿತವು ಸಂಪೂರ್ಣವಾಗಿ ಅಲ್ಲಿ ಮುಳುಗಿ ಆ ರೀತಿಯಲ್ಲಿ ಅದು ದಗ್ನವಾಗುತ್ತೆ. The Bible says, Romans chapter 10 and verse 17, faith cometh by hearing and hearing and hearing and hearing by the word. ಸತ್ಯವೇದ ಹೀಗೆ ಹೇಳುತ್ತೆ, ರೋಮಾಪುರದ ಬರೆದಂತ ಪುಸ್ತಕದಲ್ಲಿ 17ನೇ ಅಧ್ಯಾಯದ 17ನೇ ವಚನದಲ್ಲಿ, ನಂಬಿಕೆ ಎನ್ನುವಂತದ್ದು ದೇವರ ವಾಕ್ಯವನ್ನು ಕೇಳುವುದರಿಂದ ಮತ್ತೆ ಕೇಳುವುದರಿಂದ ನಂಬಿಕೆ ಬರುತ್ತದೆ ಅಂತೇಳಿ. Blind Bartimaeus, he received his healing because he heard about Jesus. ಹೌದು, ಕುರುಡನಾದಂತ ಬಾರ್ತಿಮಾಯನು ಕೂಡ ಗುಣವಾದನು ಕಂಡು ಬಂದವು, ಯಾಕೆ? ಯೇಸುವಿನ ಬಗ್ಗೆ ಸುದ್ದಿ ಕೇಳಿದನು. Jairus got his daughter back from death to life because he heard about Jesus. ಶತಾಧಿಪತಿ ಅಂತ
ಯಾಯಿರನ ಮಗಳು ಕೂಡ ಸತ್ತು ಹೋಗಿದ್ರು ಕೂಡ ಆಕೆ ಜೀವಂತವಾಗಿ ಎದ್ದಳು. ಯಾಕೆ? ಆತನು ಯೇಸುವಿನ ಬಗ್ಗೆ ಕೇಳಿದ್ದನು. The lady with the issue of bleeding for 12 long years was healed because she heard about Jesus. ಮತ್ತು 12 ವರ್ಷದಿಂದ ರಕ್ತಸ್ರಾವದಿಂದ ಬಳಲುತ್ತಿದ್ದಂತ ರೋಗಿಯಾದಂತ ವ್ಯಾಧಿಯಲ್ಲಿರ್ತಕ್ಕಂಥ ಸ್ತ್ರೀಯು ಕೂಡ ಗುಣವಾದದ್ದು ಯೇಸುವಿನ ಬಗ್ಗೆ They ಕೇಳಿದ್ದಕ್ಕೋಸ್ಕರ. heard and heard and heard and heard, and hearing gave rise to faith in their lives. ಆ ರೀತಿಯಲ್ಲಿ ದೇವರ ಬಗ್ಗೆ, ಯೇಸುವಿನ ಬಗ್ಗೆ, ಯೇಸುವಿನ ಮಾತುಗಳನ್ನು, ಕಾರ್ಯಗಳನ್ನು ಕೇಳುತ್ತಾ 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 ಇರುವಾಗ ನಂಬಿಕೆ ಉದ್ಭವವಾಯಿತು. The number one, these wise men were men of faith. ಈ ಮೊಟ್ಟ ಮೊದಲ ವಿಷಯ, ಗುಣಾತ್ಮಕವಾದ ವಿಷಯ ಏನಂದ್ರೆ ಈ ಜ್ಞಾನಿಗಳು ನಂಬಿಕೆಯಲ್ಲಿರುವಂತ ಜ್ಞಾನಿಗಳು. The wise men means they were learned people. ಇಲ್ಲಿ ಜ್ಞಾನಿಗಳು ಅಂತ ಹೇಳುವಾಗ ಅವರು ಕಲಿತಂತ ಶಿಕ್ಷಿತರು. When the Bible calls the wise men, they were learned. They were probably educated people. ಹೌದು, ಜ್ಞಾನಿಗಳಂದ ತಕ್ಷಣವೇ ನಮಗೆ ಅರ್ಥವಾಗುತ್ತೆ, ಸತ್ಯವೇದ ಹೇಳುವ ಹಾಗೆ ಅವರು ಪಂಡಿತರು ಅಥವಾ ವಿದ್ವಾಂಸರು ಅಥವಾ ಶಿಕ್ಷಿತರಾದಂತವರು. And I'm sure they must be doing well too in their lives. ಹೌದು, ಬೇರೆ ಆ ರೀತಿಯಲ್ಲಿ ಅವರು ಉತ್ತಮವಾದಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಿದ್ವಾಂಸರು, ಪಂಡಿತರಂತ ನಾನು ನಂಬ್ತೇನೆ. But when they heard that the king was going to be born, ಆ ಒಂದು ಅರಸನಾಗಿ ಹುಟ್ಟಿದವನ ಬಗ್ಗೆ, ಯೇಸುವಿನ ಬಗ್ಗೆ ಅವರು ಕೇಳಿದಾಗ they made their way towards the place where Jesus was born. ಯೇಸು ಎಲ್ಲಿ ಹುಟ್ಟಿದಾನೋ ಆ ಸ್ಥಳಕ್ಕೆ ಅವರು ಪ್ರಯಾಣವನ್ನು ಬೆಳೆಸಿದರು. They left their homes all the way to meet the Savior. ರಕ್ಷಕನನ್ನು ಸಂಧಿಸಲಿಕ್ಕಾಗಿ ತಮ್ಮ ಮನೆ ಮಾರು ಎಲ್ಲವನ್ನು ಬಿಟ್ಟು ಪ್ರಯಾಣ ಮಾಡಿದರು. Amen. ಆಮೆನ್. These wise men were men of faith. ಈ ಜ್ಞಾನಿಗಳು ಅವರು ನಂಬಿಕೆಯ ವೀರರು. Come on, somebody shout faith. ಎಲ್ಲರೂ ಕೂಗಿ ಹೇಳೋಣ ನಂಬಿಕೆ. Tap your neighbor and tell them faith. ನಿಮ್ಮ ಪಕ್ಕದ ಕಡೆಗೆ ತಟ್ಟಿ ಹೇಳ್ರಿ ನಂಬಿಕೆ. Tell them, shake them up and tell them faith. ಅವರನ್ನು ಈ ರೀತಿಯಲ್ಲಿ ಅರೆಗಾಳಿಸುತ್ತಾ ಹೇಳ್ರಿ ನಂಬಿಕೆ. Hearing brings faith. ಕೇಳುವುದರಿಂದ ನಂಬಿಕೆ ಹುಟ್ಟುತ್ತೆ. And these wise men heard about Jesus. They left their comfort zone, they left their homes, and they journeyed to the place where Jesus was born. ಈ ಜ್ಞಾನಿಗಳು ಕೂಡ ಯೇಸುವಿನ ಬಗ್ಗೆ, ಲೋಕ ರಕ್ಷಕನ ಬಗ್ಗೆ ಕೇಳಿದರು. ಅದಕ್ಕೋಸ್ಕರ ಅವರ ಕುಟುಂಬವನ್ನು, ಅವರ ಮನೆಗಳನ್ನು, ಅವರ ಊರನ್ನು ಬಿಟ್ಟು ಯೇಸುವನ್ನು ಹುಡುಕಲಿಕ್ಕೆ ಬಂದರು. They believed that there was a Savior. ಅವರು ರಕ್ಷಕನಾಗಿದ್ದಾನೆ ಎನ್ನುವಂತದನ್ನು ಅವರು ನಂಬಿದ್ದರು. They never questioned who is he, where is he. ಆತನು ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಹೇಳಿ ಅವರು ಪ್ರಶ್ನೆ ಹಾಕೊಳ್ಳಿಲ್ಲ. They believed that he was alive. ಆತನು ಜೀವಂತವಾಗಿದ್ದಾನೆ ಎನ್ನುವಂತದನ್ನು ಅವರು ನಂಬಿದರು. They believed that he existed. ಆತನು ಇರುವಾತನ ಅಂತ ಹೇಳಿ ಅವರು ನಂಬಿದರು. Amen. ಆಮೆನ್. So they made their way towards the place where Jesus was born. ಯೇಸು ಎಲ್ಲಿ ಹುಟ್ಟಿ ಬಂದಿದ್ದಾನೋ ಆ ಸ್ಥಳಕ್ಕೆ ಅವರು ಪ್ರಯಾಣವನ್ನು ಸಾಗಿಸಿದರು. I always tell this. ನಾನು ಇದನ್ನು ಯಾವಾಗಲೂ ಹೇಳ್ತೇನೆ. New Year is not a time for making resolutions for a Christian. ಹೌದು ರೀ, ಹೊಸ ವರ್ಷ ಅಂದ್ರೆ ಕ್ರೈಸ್ತವರಿಗೆ ಅದು ಹೊಸ ತೀರ್ಮಾನಗಳನ್ನು, ನಿರ್ಧಾರಗಳನ್ನು ಕೈಗೊಳ್ಳುವಂತ ವರ್ಷವಲ್ಲ. Amen. ಆಮೆನ್. Hallelujah. Hallelujah. Many people wait for New Year. I make resolutions. Then I don't know whether they are followed or not, whether they are fulfilled or not. They wait for another next New Year. ಹೌದು, ಬೇರೆ ಪ್ರತಿಯೊಬ್ಬ ಕ್ರೈಸ್ತರು ಕೂಡ ಬಹಳ ಜನರು ಹೇಗಿರ್ತಾರೆ ಅಂದ್ರೆ ಹೊಸ ವರ್ಷ ಬರುವಾಗ ಹೊಸ ತೀರ್ಮಾನಗಳು, ನಿರ್ಧಾರಗಳು ಮಾಡ್ಕೊಳ್ತಾರೆ. ಆದ್ರೆ ಅವು ತೀರ್ಮಾನಗಳು ಮಾಡಿಕೊಂಡಂತೆ ಅವರು ಪಾಟಿಸ್ತಾರೋ ಇಲ್ಲೋ, ಆಮೇಲೆ ಮತ್ತೆ ಹೊಸ ವರ್ಷ ಬಂದಾಗ ಅದೇ ಜನರು ಮತ್ತೆ ಹೊಸ ತೀರ್ಮಾನಗಳು ಮಾಡ್ತಾರೆ. But I tell you, ಅದನ್ನ ನಾನು ಹೇಳ್ತೇನೆ, for a true child of God, ನಿಜವಾದ ದೇವರ ಮಕ್ಕಳಿಗೆ Christmas is a better time to make resolutions. ಹೌದು, ಕ್ರಿಸ್ಮಸ್ ಸಂದರ್ಭವೇ ನಮ್ಮ ಜೀವನದಲ್ಲಿ ಹೊಸ ತೀರ್ಮಾನಗಳನ್ನು ಮಾಡ್ಲಿಕ್ಕೆ ಇರುವಂತ ಹೊಸ ಒಳ್ಳೆಯ ಸಂದರ್ಭ. I make resolutions, I write it, I put it in the Bible, I ensure that I fulfill it, and the next Christmas I ensure all tick marks. If they are not fulfilled, I carry on with a regretful heart because I haven't kept what I had decided. ಹೌದು, ಬೇರೆ ಮತ್ತು ನಾನು ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಾನು ಕೂಡ ಕೆಲವು ಹೊಸ ತೀರ್ಮಾನಗಳನ್ನು, ನಿರ್ಧಾರಗಳನ್ನು ಮಾಡಿದ್ದೇನೆ. ಅದನ್ನು ಪಟ್ಟಿಯಾಗಿ ಮಾಡಿದ್ದೇನೆ, ಅದನ್ನು ಪ್ರಾರ್ಥನಾ ಪೂರ್ವಕವಾಗಿ ದೇವರಿಗೆ ಒಪ್ಪಿಸಿದ್ದೇನೆ. ಬರುವಂತ ಕ್ರಿಸ್ಮಸ್ ಒಳಗೆ ಅವೆಲ್ಲವನ್ನು ಕೂಡ ಆ ನಿರ್ಧಾರಗಳ ತಕ್ಕಂತೆ ನಾನು ಬದುಕಬೇಕಂತೇಳಿ ತೀರ್ಮಾನಿಸಿದ್ದೇನೆ. So I urge you, don't wait for New Year to make resolutions. Take this day as a day of resolution. ಹೊಸ ವರ್ಷ ಜನವರಿ 1ನೇ ತಾರೀಕಿಗೆ ನಾನು ಹೊಸ ತೀರ್ಮಾನ ತಗೊಂತೀನಿ, ನನ್ನ ಜೀವನದಲ್ಲಿ ಅವತ್ತಿಂದ ಬದಲಾಗ್ತೀನಿ ಅಂತ ಹೇಳಿ ಕಾಯೋದು ಬೇಡ. 25ನೇ ಕ್ರಿಸ್ಮಸ್ ಇವತ್ತೇ ನೀವು ಹೊಸ ತೀರ್ಮಾನ ತಗೊಂಡು ಹೊಸ ವ್ಯಕ್ತಿ ಆಗ್ರಿ. New Year నుంచి నేను తాగితే ఇంకొకసారి చూడు ఏం చేస్తున్నా. ಅಂದ್ರೆ ಹೊಸ ವರ್ಷದಿಂದ ನಾನು ಕುಡಿದ್ರೆ ಕೇಳಿ ನೀನು ಆಮೇಲೆ. I will not stop smoking. ನಾನು ಅದು ಧೂಮ್ರಪಾನ ಅಥವಾ ಸಿಗರೇಟ್ ಸೇದನ್ನು ನಿಲ್ಲಿಸ್ಬಿಡ್ತೇನೆ. I will stop hitting my wife. ನಾನು ನನ್ನ ಹೆಂಡತಿಯನ್ನು ಹೊಡೆಯೋದನ್ನು ನಿಲ್ಲಿಸ್ತೇನೆ. I will stop screaming in my house. ನನ್ನ ಮನೆಯಲ್ಲಿ ಕೂಗಾಟ, ಚೀರಾಟ ಮಾಡೋದನ್ನು ನಿಲ್ಲಿಸ್ಬಿಡ್ತೇನೆ. New Year ಹೋಯ್ತು, 2ನೇ ದಿನ ಮತ್ತೆ ಸ್ಟಾರ್ಟ್. ಹೊಸ ವರ್ಷ 1ನೇ ದಿನ ಹೋಯ್ತು, 2ನೇ ತಾರೀಕು ಜನವರಿ ಬರೋದೊಳಗೆ ಮತ್ತೆ ಸ್ಟಾರ್ಟ್ ಆಯ್ತು. Christmas is a time for us to make new resolutions because of a renewed relationship with Christ each day. ಪ್ರತಿದಿನವೂ ಕ್ರಿಸ್ತನೊಟ್ಟಿಗೆ ನಾವು ನೂತನ ಪಡಿಸಿಕೊಳ್ಳುವ ಸಂಬಂಧದಲ್ಲಿ ಇರುವ
ಮಾಡಿಕೊಳ್ಳುವುದಕ್ಕೋಸ್ಕರವೇ ಕ್ರಿಸ್ಮಸ್ ದಿನದಲ್ಲಿ ನಾವು ಹೊಸ ತೀರ್ಮಾನಗಳನ್ನು So ಮಾಡಿಕೊಳ್ಳುವಂತದ್ದಾಗಿರುತ್ತದೆ. as I speak the points, I also want you to utter these resolutions in your life that God will increase much more faith in your life. ನಾನು ಈ ಅಂಶಗಳನ್ನು ಕುರಿತು ಮಾತಾಡುತ್ತಿರುವಾಗ ಈ ಅಂಶಗಳನ್ನು ಮನದಟ್ಟು ಮಾಡಿಕೊಂಡವರಾಗಿ ನೀವು ಇವುಗಳನ್ನು ಪಾಟಿಸುವಂತವರಾಗಿರಿ, ಹೊಸ ತೀರ್ಮಾನಗಳು ಮಾಡಿಕೊಳ್ಳುವಂತವರಾಗಿರಿ. ದೇವರು ತಾನು ಅಧಿಕವಾದ ಕೃಪೆ The ಸುರಿಸಲಿ. wise men never calculated the cost, but they made their way towards where Jesus was born. ಇಲ್ಲಿ ಜ್ಞಾನಿಗಳಾದಂತವರು ಪ್ರಿಯರೇ, ಅವರು ಯೇಸು ಕ್ರಿಸ್ತನು ಎಲ್ಲಿ ಹುಟ್ಟಿದ್ದಾನೆನ್ನುವಂತದನ್ನು ಅವರು ಹುಡುಕಿಕೊಂಡು ಹೋಗಿ ಅವರು ಅಲ್ಲಿ ದಾರಿಯನ್ನು ಪ್ರಯಾಣವನ್ನು ಮಾಡುತ್ತಾ ಬಂದರು. The Bible talks about a man called Abraham in Genesis chapter 12. ಮತ್ತು ಸತ್ಯವೇದದಲ್ಲಿ ಮತ್ತು ಅಬ್ರಹಾಮನ್ ಎನ್ನುವಂತ ವ್ಯಕ್ತಿಯನ್ನು ಕುರಿತು ನಾವು ನೋಡುತ್ತೇವೆ. Genesis chapter ಆದಿಕಾಂಡ 12 and verse 1, the Bible says God appeared to Abraham and said, leave your father, leave your mother, go to a place where I will show you. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಕರೆದು, ಇಗೋ ಅಬ್ರಹಾಮನೇ, ಇಗೋ ನೀನು ನಿನ್ನ ಸ್ವದೇಶವನ್ನು, ನಿನ್ನ ಸ್ವಜನರನ್ನು, ನಿನ್ನ ತಂದೆಯ ಮನೆಯನ್ನು, ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗುವಂತೆ ದೇವರು ಹೇಳ್ತಾನೆ. The place was not yet shown to Abraham. ಮತ್ತು ಆ ಒಂದು ಸ್ಥಳ ಯಾವುದಂತೇಳಿ ಮತ್ತು ಅದು ಗೊತ್ತಿಲ್ಲದಿತ್ತು ಅಬ್ರಹಾಮನಿಗೆ. The place was not yet revealed to Abraham. ಯಾವ ಸ್ಥಳಕ್ಕೆ ಹೋಗಬೇಕು, ಯಾವ ದೇಶಕ್ಕೆ ಹೋಗಬೇಕು ಅನ್ನೋದು ಕೂಡ ಅಬ್ರಹಾಮನಿಗೆ ಅದು ಬಯಲು ಮಾಡಲ್ಪಟ್ಟಿಲ್ಲ. Imagine somebody standing in the railway station of Bellary. ನೀವು ಈ ರೀತಿಯಲ್ಲಿ ಊಹಿಸಿಕೊಳ್ಳಿ, ಕಲ್ಪನೆ ಮಾಡಿಕೊಳ್ಳ್ರಿ, ಬಳ್ಳಾರಿಯ ರೈಲ್ವೆ ನಿಲ್ದಾಣ ನಿಂತಿದ್ದಾರೆ. This side if I go to Hubli, this side I go to Guntakal. ನಾನು ಈ ಕಡೆಯಿಂದ ಹೋದ್ರೆ ಹುಬ್ಳಿಗೆ ಹೋಗ್ತೇನೆ, ಆ ಕಡೆಗೆ ಹೋದ್ರೆ ಗುಂಟಕಲ್ಗೆ ಹೋಗ್ತೇನೆ. And somebody comes and asks me, where are you going? ಯಾರೊಬ್ರು ಬಂದು ಕೇಳ್ತಾರೆ ಅನ್ಕೊಳ್ರಿ, ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ಹೇಳಿ. ಇನ್ನ ಡಿಸೈಡ್ ಮಾಡಿಲ್ಲ, ಇನ್ನ ನಾನು ತೀರ್ಮಾನ ಮಾಡಿಲ್ಲ. ಇವನೇ ಅವನು ಹುಚ್ಚ, ಹುಚ್ಚ ಅಂತ who ಹೇಳ್ತಾರೆ. is this useless fellow? ಯಾರು ಈ ಕೆಲಸ ಬಾರದು ಅಂತಾರೆ. Unless you know where you go, you cannot go to the station. ಎಲ್ಲಿಗೆ ನೀನು ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡದೆ ನೀನು ಎಷ್ಟು ಮಾತ್ರ ಸ್ಟೇಷನ್ಗೆ ಹೋಗಕ್ಕಾಗಲ್ಲ, ತೀರ್ಮಾನ ಮಾಡಿದ ಮೇಲೆ ಹೋಗೋದು. But Abraham was a man of faith. ಆದ್ರೆ ಅಬ್ರಹಾಮನು ನಂಬಿಕೆಯ He ಮನುಷ್ಯನಾಗಿದ್ದ. never regretted because he saw the hand of God, because he was obedient to the word of God. ಆತನು ದೇವರ ವಾಕ್ಯವನ್ನು ನಂಬಿದಂತವನಾಗಿದ್ದನು, ಅದನ್ನು ಮಾಡುವಂತವನಾಗಿದ್ದನು. ಅದಕ್ಕೋಸ್ಕರ ಆತನು ಎಷ್ಟು ಮಾತ್ರಕ್ಕೂ ಪಶ್ಚಾತ್ತಾಪ ಪಡಲಿಲ್ಲ ಪ್ರಿಯರೇ ಆತನ ಜೀವಿತದಲ್ಲಿ ಅಂತ ನಾವು ನೋಡ್ತೇವೆ. Noah was a man of faith. ಇಲ್ಲಿ ನೋಹನು ಕೂಡ ನಂಬಿಕೆಯ ಮನುಷ್ಯನು. He built a huge ark. ಆತನು ದೊಡ್ಡ ನಾವಿಯನ್ನು ಕಟ್ಟಿದನು. People came and mocked at him. ಆದ್ರೆ ಎಲ್ಲಾ ಜನರು ಬಂದು ಹಾಸ್ಯ ಮಾಡಿದರು. Oh, you are saying it will rain, it will rain. When will it rain, Noah? ಮಳೆ ಬರುತ್ತೆ, ತೂಫಾನ್ ಬರುತ್ತೆ, 40 ದಿವಸ ರಾತ್ರಿ ಆಗಲ್ಲ ಅಂತ ಹೇಳ್ತೀವಿ, ಎಲ್ಲಿ ಬರ್ತದೆ ಏನಿಲ್ಲ ಅಂತ ಹೇಳ್ತಾರೆ. Noah said, my God said it, I believe it, that settles it. ಆದ್ರೆ ನೋಹನು ಹೇಳಿದನು, ನನ್ನ ದೇವರು ಹೇಳಿದ್ದಾನೆ, ನಾನು ಅದನ್ನು ನಂಬಿದ್ದೇನೆ, ಅದು ನೆರವೇರುತ್ತೆ ಅಂತ And when ಹೇಳಿದನು. it began to rain, ಯಾವಾಗ ಮಳೆ ಶುರುವಾಗುತ್ತೋ people were startled and they never found any chance to get into the ark. ಆಗ ಅನೇಕ ಜನರು ಪ್ರಿಯರೇ ಆ ಒಂದು ನಾವಿಯಲ್ಲಿ ಹೋಗುವಂತ ಅವಕಾಶವನ್ನು ಅನೇಕರು ಕಳ್ಕೊಂಡು ನಾಶಕ್ಕೆ ಈಡಾದರು. When William Carey heard about India, ವಿಲಿಯಂ ಕೇರಿ ಅವರು ಭಾರತ ದೇಶದ ಬಗ್ಗೆ ಕೇಳಿದಾಗ, when he heard that India was not a reached place, ಮತ್ತು ಭಾರತ ದೇಶ ಯೇಸು ಕ್ರಿಸ್ತನನ್ನು ಅರಿಯದೇ ಇರುವಂತ ದೇಶ ಅಂತ ಯಾವತ್ತು ಕೇಳಿದನು. he went and shared with some of his people that he wants us to go to India to share the gospel of Christ. ನಾನು ಭಾರತ ದೇಶಕ್ಕೆ ಹೋಗ್ಬಿಟ್ಟು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತೇನೆ, ಹೋಗ್ತೇನೆ ಅಂತ ಹೇಳಿ ತನ್ನ ಆತ್ಮೀಯರಿಗೆ ಆತನು ತಿಳಿಸುವಾಗ His own spiritual mentors made fun of William Carey. ಆದರೆ ವಿಲಿಯಂ ಕೇರಿ ಅವರನ್ನು ಬೆಳೆಸಿದಂತ, ತರಬೇತಿಗೊಳಿಸಿದಂತ ಸತ್ಯವೇದದಲ್ಲಿ ಅವರ ಸ್ವಂತ ಗುರುಗಳು ಅಥವಾ ಆ ಒಂದು ಮೆಂಟರ್ಸ್ ತರಬೇತಿಗಾರರೇ ಹಾಸ್ಯ ಮಾಡಿದರು. If God has to save, he will do it anyhow. ಓ ದೇವರು ಹೇಳಿದಾನಂದ್ರೆ ಯಾವ ರೀತಿ ಅಲ್ಲದ್ರೆ ಅದು ಮಾಡೇ ಮಾಡ್ತಾನೆ. You don't need to take so much of pain, William Carey. ವಿಲಿಯಂ ಕೇರಿ ಅವರೇ, ನೀವು ಎಷ್ಟು ನೋವನ್ನು ತೆಗೆದುಕೊಳ್ಳೋದು ಬೇಕಾಗಿದ್ದಿಲ್ಲ ಅಂತ ಹೇಳಿ. You know what William Carey said? ಆಗ ವಿಲಿಯಂ ಕೇರಿ ಏನಂದ್ರು, Anyhow I'm going. ಏನಾಗ್ಲಿ ನಾನು ಹೋಗ್ತಾ ಇದ್ದೇನೆ. He came to India. ಆತನು ಭಾರತಕ್ಕೆ ಬಂದನು. For 7 years he never saw a single soul. ಹೌದು, 7 ವರ್ಷದವರೆಗೂ ಕೂಡ ತನ್ನ ಸೇವೆಯಲ್ಲಿ ಒಂದು ಆತ್ಮ ಕ್ರಿಸ್ತನ ಕಡೆಗೆ ತಿರುಗಲಿಲ್ಲ. Then he began to see the harvest of souls because he was a man of faith. ಆಮೆನ್. ಅದಾದ ಬಳಿಕ ಒಂದು ಆತ್ಮಗಳ ಸುಗ್ಗಿಯ ಬೆಳೆಯನ್ನೇ ಕೊಯ್ದುಕೊಂಡನು ಭಾರತ ದೇಶದಲ್ಲಿ, ಯಾಕಂದ್ರೆ ಆತನು ನಂಬಿಕೆಯ ವ್ಯಕ್ತಿಯಾಗಿದ್ದನು. Amen. ಆಮೆನ್. Hallelujah. Hallelujah. Faith plays a very, very vital role in the child of God. ನಂಬಿಕೆ ಎನ್ನುವಂಥದ್ದು ಪ್ರಿಯರೇ ದೇವರ ಮಕ್ಕಳ ಜೀವನದಲ್ಲಿ ಬಹಳ ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತದೆ. William Carey is termed as a man of modern missions. ಹೌದು ಪ್ರಿಯರೇ, ಮತ್ತು ವಿಲಿಯಂ ಕೇರಿ ಅವರು ಬಹಳ ಒಂದು ನೂತನವಾದಂತ ಆಧುನಿಕವಾದಂತ ಒಬ್ಬ ಸುವಾರ್ಥ ಸೇವಕನಾಗಿ The ಬಂದರು. Bible says in the book of Hebrews chapter 12 that without faith we cannot please God. ನಮಗೆಲ್ಲ ಗೊತ್ತಿದೆ, ಹಿಬ್ರಿಯರ ಬರೆದಂತ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಅಂತ So ಹೇಳಿ. the wise men were men of faith. ಇಲ್ಲಿ ಜ್ಞಾನಿಗಳು, ಜೋಯಿಷರು, ಅವರು ನಂಬಿಕೆಯ ಜನರು. When they reached, they were privileged to see the King of Kings and the Lord of Lords, the Savior of the world was born. ಅಲ್ಲಿ ಲೋಕ ರಕ್ಷಕನಾಗಿ ಹುಟ್ಟಿದಂತ ರಾಜಾದಿ ರಾಜನು, ಕರ್ತಾದಿ ಕರ್ತನು ಆಗಿರುವಂತ ಯೇಸು ಹುಟ್ಟಿರುವುದನ್ನು ನೋಡುವುದಕ್ಕೆ ಅವರು ಧನ್ಯರಾದರು, ಅವರೆಷ್ಟು ಸೌಭಾಗ್ಯವುಳ್ಳವರಾದರು. Amen. Amen. Hallelujah. Hallelujah. Verse 11 says, ನೋಡಿ 11ನೇ ವಚನ ಹೇಳ್ತದೆ, and when they had come to the
house, ಅವರು ಆ ಮನೆಯೊಳಗೆ ಹೋಗಿ they saw the child with Mary. ಆ ಕೂಸನ್ನು ಮತ್ತು ಆ ಮನೆಯೊಳಗೆ ಇರುವಂತಹ ಕೂಸನ್ನು ಅದರ ತಾಯಿಯ ಮಡಿಲಲ್ಲಿ ಇರುವುದನ್ನು ನೋಡಿದರು. They fell down and worshipped him. ಆಗ ಕಂಡು ಅದಕ್ಕೆ ಸಾಷ್ಟಾಂಗವೆರಗಿ ನಮಸ್ಕಾರ ಮಾಡಿ ಆರಾಧಿಸಿದರು. Number one, they were men of faith. ಒಂದನೇದಾಗಿ ಇಲ್ಲಿ ಜ್ಞಾನಿಗಳು ಜೋಯಿಸರು, ನಂಬಿಕೆಯ ಜನರು. Number two, they were worshippers. ಎರಡನೇದಾಗಿ ಅವರು ಆರಾಧಕರಾಗಿದ್ದರು. The Bible says when they entered the house, they saw the child, they fell down and worshipped the King of Kings and the Lord of Lords. ಅವರು ಯೇಸು ಇರುವಂತ ಸ್ಥಳಕ್ಕೆ ಬಂದು ಮನೆಯಲ್ಲಿ ನೋಡುವಾಗ ತಾಯಿಯ ಮಡಿಲಲ್ಲಿ ಇರುವಂತಹ ಕೂಸನ್ನು ಕಂಡು ಯೇಸುವನ್ನು ಕಂಡು ರಾಜಾದಿರಾಜನಿಗೆ ಕರ್ತಾದಿಕರ್ತನಿಗೆ ಅಡ್ಡ ಬಿದ್ದು ಆರಾಧನೆ ಸಲ್ಲಿಸಿದರು. Come on, somebody shout worship. ನಿಮ್ಮ ಪಕ್ಕದವರ ಕಡೆಗೆ ನೋಡಿ ಹೇಳ್ರಿ ಆರಾಧನೆ. ಅವ್ರಿಗೆ ತಟ್ಟಿ ಹೇಳ್ರಿ ಆರಾಧನೆ. ಅವ್ರಿಗೆ ತಟ್ಟಿ ಹೇಳ್ರಿ ಆರಾಧನೆ. ಜೋರಾಗಿ ತಟ್ಟಿ ಹೇಳ್ರಿ ಅವ್ರಿಗೆ ಆರಾಧನೆ. ಜೋರಾಗಿ ತಟ್ಟಿ ಹೇಳ್ರಿ ಆರಾಧನೆ. Tap them and tell them ಆರಾಧನೆ. ಆರಾಧನೆ. Shout, somebody shout ಆರಾಧನೆ. ಕೂಗಿ ಹೇಳೋಣ ಆರಾಧನೆ. 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 We have to be worshippers. ನಾವು ಆರಾಧಕರಾಗಿರಲೇಬೇಕು. The second quality of the wise people were they entered, they fell down and worshipped the King of Kings. ಈ ಜ್ಞಾನಿಗಳ ಎರಡನೇ ಪ್ರಮುಖವಾದಂತ ಲಕ್ಷಣ ಗುಣವನ್ನು ನಾವು ನೋಡ್ತಾ ಇದ್ದೇವೆ. ಅದು ಏನಂದ್ರೆ ಅವರು ಆ ಮನೆಯೊಳಗೆ ಪ್ರವೇಶಿಸಿ ಯೇಸುವನ್ನು ರಾಜಾದಿರಾಜನ ಕರ್ತಾದಿಕರ್ತನಿಗೆ ಅಡ್ಡ ಬಿದ್ದು ಸಾಷ್ಟಾಂಗವೆರಗಿ ಆರಾಧಿಸಿದರು. I call the wise people as privileged people because they had a glance of the Savior. ರಕ್ಷಕನ ಒಂದು ನೋಟವನ್ನು ದೃಶ್ಯವನ್ನು ಸಾಕ್ಷಾತ್ತಾಗಿ ಅವರು ಅಲ್ಲಿ ನೋಡಿದರು. ಅದಕ್ಕೋಸ್ಕರ ಈ ಜ್ಞಾನಿಗಳು ಎಷ್ಟೋ ಪುಣ್ಯವಂತರು ಭಾಗ್ಯವಂತರು ಅಂತ ಹೇಳ್ತಾನೆ. But this morning you and I are privileged because we have an opportunity to worship the King of Kings, the Lord of Lords, every time we call upon his matchless name. ಹೌದು ಪ್ರಿಯರೇ, ರಾಜಾದಿರಾಜನನ್ನು ಕರ್ತಾದಿಕರ್ತನನ್ನು ನಾವು ನೀವು ಕೂಡ ಆತನಿಗೆ ಆರಾಧನೆ ಮಾಡುವಂತವರಾದಂತ ನಾವುಗಳು ಕೂಡ ಎಷ್ಟೋ ಸೌಭಾಗ್ಯವಂತರು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. Don't underestimate the time of worshiping God. ದೇವರ ಜೊತೆಗೆ ಆರಾಧನೆ ಮಾಡುವ ಸಮಯ ಬಂದಾಗ ಆ ಸಮಯವನ್ನು ನಿರ್ಲಕ್ಷ್ಯವನ್ನು ಮಾಡಬೇಡಿರಿ. If you don't have a practice of worshiping God alone, when you come like this as a corporate, everything will be something strange for you. ಏಕಾಂತವಾಗಿ ಖಾಸಗಿಯಾಗಿ ವ್ಯಕ್ತಿಗತವಾಗಿ ನೀನು ಆರಾಧನೆ ಮಾಡುವಂತ ಸಮಯದಲ್ಲಿ ಇಲ್ಲದೆ ಹೋದರೆ, ಈ ರೀತಿಯಲ್ಲಿ ಗುಂಪಾಗಿ ಸಭೆಯಾಗಿ ಬಂದಾಗ ನೀನು ಎಷ್ಟು ಮಾತ್ರಕ್ಕೂ ದೇವರನ್ನು ಒಳ್ಳೆ ರೀತಿಯಿಂದ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. The worship is not for the people to come late to the church. ಆರಾಧನೆ ಮಾಡೋದು ಸಭಿಕರು ನಿಧಾನವಾಗಿ ಬರೋರ್ಗೋಸ್ಕರ, ಅಂದ್ರೆ ನಿಧಾನವಾಗಿ ಬರ್ತಾರಲ್ಲ ಅವ್ರಿಗೋಸ್ಕರ ಟೈಮ್ ಪಾಸ್ ಮಾಡ್ಲಿಕ್ಕೆ ಮಾಡೋದಲ್ಲ. Worship is a privilege. ಆದ್ರೆ ಆರಾಧನೆ ಎನ್ನುವಂಥದ್ದು ಒಂದು ಸೌಭಾಗ್ಯತೆ. Amen. Amen. Tell your neighbor, worship is a privilege. ಪಕ್ಕದ ಕಡೆಗೆ ನೋಡಿ ಹೇಳ್ರಿ ಆರಾಧನೆ ಅನ್ನೋದು ಮಾಡೋದು ಒಂದು ಸೌಭಾಗ್ಯತೆ. ಸ್ವಲ್ಪ ಜೋರಾಗಿ ತಟ್ಟಿ ಹೇಳ್ರಿ ಅವರಿಗೆ. ಹೇಳ್ರಿ ಆರಾಧನೆ ಅಂದ್ರೆ ಒಂದು ಸೌಭಾಗ್ಯತೆ, ಅದೊಂದು ಸೌಭಾಗ್ಯತೆ. ಆಮೆನ್. Amen. Amen. If you are a wise man, ನೀವು ಜ್ಞಾನಿಯಾಗಿದ್ರೆ you will wait for worshiping God. ನೀನು ದೇವರನ್ನು ಆರಾಧನೆ ಮಾಡ್ಲಿಕ್ಕಾಗಿ ಕಾತುರದಿಂದ ಕಾಯ್ತಿ. The wise men were waiting to see the Savior, and when they saw him, they fell down and worshipped the King of Kings and the Lord of Lords. Every day, you and I have an opportunity to worship the Savior. Amen. ಜ್ಞಾನಿಗಳು ಅವತ್ತು ಸಾಕ್ಷಾತ್ ಯೇಸುವನ್ನು ಕಂಡು ಅವರು ಅಲ್ಲಿ ಅಡ್ಡ ಬಿದ್ದು ಆರಾಧಿಸಿದರು. ಆದ್ರೆ ನಿನಗಾದ್ರೂ ನನಗಾದ್ರೂ ಪ್ರತಿ ದಿನ ನಮ್ಮ ರಾಜಾದಿ ರಾಜನ ಕರ್ತನ ಯೇಸಪ್ಪನನ್ನು ಆರಾಧಿಸುವಂತ ಭಾಗ್ಯವುಳ್ಳವರಾಗಿದ್ದೇವೆ. How much time do you really spend in worshiping God? ದೇವರನ್ನು ಆರಾಧನೆ ಮಾಡುವುದರಲ್ಲಿ ಎಷ್ಟು ಸಮಯವನ್ನು ನೀನು ಕಳಿತಾ ಇದ್ದೀ? If there is something that you and I can give to God, it is praise and worship alone, apart from which we cannot give anything. ದೇವರಿಗೆ ನೀನು ಏನಾದ್ರೂ ಕೊಡಬೇಕಂದ್ರೆ ನೀನು ದೇವರಿಗೆ ಸ್ತುತಿ ಆರಾಧನೆ ಬಿಟ್ರೆ ಅದಕ್ಕಿಂತ ಹೆಚ್ಚಾಗಿ ಅದನ್ನು ಹೊರತುಪಡಿಸಿ ಬೇರೆ ಏನನ್ನೂ ಕೂಡ ಕೊಡ್ಲಿಕ್ಕಾಗಲ್ಲ. Amen. Amen. Hallelujah. So please don't underestimate the time of worship. ಹಾಗಾಗಿ ಆರಾಧನೆ ಸಮಯವನ್ನು ದಯವಿಟ್ಟು ಯಾರು ಕೂಡ ನಿರ್ಲಕ್ಷ್ಯ ಮಾಡಬೇಡ್ರಿ, ಕೆಳ ಲೆಕ್ಕ ಹಾಕಬೇಡ್ರಿ. And worship is not for the worship leaders alone. ಮತ್ತು ಆರಾಧನೆ ಮಾಡುವಂತದ್ದು ಕೇವಲ ಆರಾಧನಾ ತಂಡ, ಆರಾಧನಾ ನಾಯಕರಿಗೆ ಮಾತ್ರ ಅಲ್ಲ. They are not worship leaders, they are leading you into worship. ಅವರು ಆರಾಧನಾ ನಾಯಕರಲ್ಲ, ಆದರೆ ನಿಮ್ಮೊಬ್ಬೊಬ್ಬರನ್ನು ಕೂಡ ಆರಾಧನೆಯಲ್ಲಿ ನಡೆಸುವಂತವರು. The Holy Ghost is the actual worship leader. ಪರಿಶುದ್ಧಾತ್ಮನೇ ನಿಜವಾದಂತ ಒಂದು ಸತ್ಯವಾದ ಆರಾಧನಾ ನಾಯಕನು. And when we worship the King of Kings and the Lord of Lords, ರಾಜಾದಿ ರಾಜನನ್ನು ಕರ್ತನನ್ನು ನಾವು ಆರಾಧಿಸುವಾಗ, the Bible says you are distinct. God finds you, God identifies you. ಹೌದು ಪ್ರಿಯರೇ, ನಿನ್ನ ದೇವರನ್ನು ವ್ಯತ್ಯಾಸವನ್ನು ಕಾಣ್ತಿ ಅಥವಾ ನಿನ್ನ ದೇವರನ್ನು ನಿನ್ನಲ್ಲಿ ಕಂಡುಕೊಳ್ಳುತ್ತಿ
ತಿಳಿದುಕೊಳ್ಳುವಂತವನಾಗಿರುತ್ತಿ. John chapter 4 verse 23-24 says, I am seeking for worshippers who will worship me in spirit and in truth. ಮತ್ತು ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23-24ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಇಗೋ ಸತ್ಯದಲ್ಲಿಯೂ ಮತ್ತು ಆತ್ಮದಲ್ಲಿಯೂ ಆರಾಧಿಸುವಂತ ಸತ್ಯ ಆರಾಧಕರನ್ನು ನಾನು ಹುಡುಕುತ್ತಿದ್ದೇನೆ. And let me tell you something. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, To become a worshipper you need to pay a price. ಹೌದು, ನೀನು ಆರಾಧನೆಯಾಗಿರಬೇಕಂದ್ರೆ ಬೆಲೆ ತೆತ್ತಬೇಕು. You need to pay a price. ನೀನು ಬೆಲೆ ಕೊಡಬೇಕು. Amen. Amen. Everything we are used to all free. ನಾವು ಎಲ್ಲವೂ ಕೂಡ ನಮಗೆ ಬಹಳ ಅಂದ್ರೆ ಫ್ರೀ ಆಗಿ ಉಚಿತವಾಗಿ ಸಿಗಲಿಕ್ಕೆ ಅದನ್ನು ಇಷ್ಟಪಡ್ತೇವೆ, ಅದನ್ನೇ ನಾವು ಒಗ್ಗಿಕೊಂಡು ಹೋಗ್ತಾ ಇದ್ದೇವೆ. One person went to somebody. ಯಾರೋ ಒಬ್ಬರು ಒಬ್ಬರ ಹತ್ರ ಹೋದ್ರಂತೆ. What is the cost of this shirt? ಈ ಒಂದು ಶರ್ಟ್ ನ ಬೆಲೆ ಎಷ್ಟ್ರಿ? 100 rupees. 100 ರೂಪಾಯಿ. 80 rupees ಕೊಡ್ತೀಯಾ? 80 ರೂಪಾಯಿ ಕೊಡ್ತೀರಾ? ಕೊಡ್ತೀನಿ. ಕೊಡ್ತೀನಿ. ಇಲ್ಲ 50 ರೂಪಾಯಿ ಕೊಡ್ತೀಯಾ? ಹೋಗ್ಲಿ ಬಿಡು. 50 ರೂಪಾಯಿ ಕೊಡ್ತೀರಾ? ಕೊಡ್ತೀನಿ. ಕೊಡ್ತೀನಿ. 30 ರೂಪಾಯಿ ಕೊಡ್ತೀಯಾ? 30 ರೂಪಾಯಿ ಕೊಡ್ತೀರಾ? ಕೊಡ್ತೀನಿ. ಕೊಡ್ತೀನಿ. ಫ್ರೀ ಕೊಡ್ತೀಯಾ? ಫ್ರೀ ತಗೊಂಡು ಹೋಗ್ತೀಯಾ? ಫ್ರೀ ತಗೊಂಡು ಹೋಗ್ತೀರಾ? 2 ಕೊಡ್ತೀಯಾ? 2 ಕೊಡ್ತೀರಾ? ಫ್ರೀ 2 ಕೊಡ್ತೀರಾ? ಹಾಗಾದ್ರೆ ಫ್ರೀ. ವಿ ಆರ್ ಯೂಸ್ ಟು ಫ್ರೀ. ನಾವು ಬಹಳ ಉಚಿತ ಅನ್ನುವಂತ ವಿಷಯಕ್ಕೆ ಒಗ್ಕೊಂಡ್ಬಿಟ್ಟಿದ್ದೇವೆ. The wise men paid a price. ಆದ್ರೆ ಜ್ಞಾನಿಗಳು ಅಲ್ಲಿ ಬೆಲೆಯನ್ನು ಕೊಟ್ಟರು. They left their comfort zone. ಅವರು ತಮ್ಮ ಆರಾಮದಾಯಕ ಜೀವನ ಬಿಟ್ಟು, I don't know whether there were roads or not. ಅವರು ಮಾಡಿದಂತ ಪ್ರಯಾಣದ ರಸ್ತೆಗಳು ಅದು ಹೇಗಿದ್ವೋ ನಮಗೆ ಗೊತ್ತಿಲ್ಲ. I don't know whether there was proper transport or not. ಅವರಿಗೆ ಅಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧನಗಳು ಇದ್ವೋ ಇಲ್ಲ ಗೊತ್ತಿಲ್ಲ. I don't know whether they had beautiful roads like we have now in Bellary. ಬಳ್ಳಾರಿಯಲ್ಲಿರುವಂತಹ ಒಂದು ಒಳ್ಳೆ ಸುಂದರವಾದ ರೋಡ್ ಅವ್ರಿಗಿದ್ದೋ ಇಲ್ಲ ಗೊತ್ತಿಲ್ಲ. But they paid a price. ಆದ್ರೆ ಅವರು ಬೆಲೆಯನ್ನು ತ್ಯಾಗವನ್ನು They ಮಾಡಿ, left their families. ಅವರು ತಮ್ಮ ಕುಟುಂಬಗಳನ್ನು ಬಿಟ್ಟು, They left their children. ತಮ್ಮ ಮಕ್ಕಳನ್ನು ಕೂಡ ಬಿಟ್ಟು, They left their comfort. ಅವರ ಆರಾಮದಾಯಕ ಬಿಟ್ಟು Came and worshipped the Lord. ಅವರು ದೇವರನ್ನು ಬಂದು ಆರಾಧಿಸಿದರು. Worship requires a price. ಅಂದ್ರೆ ಆರಾಧನೆಗೆ ಮಾಡಬೇಕಂದ್ರೆ ಬೆಲೆ ಬೇಕಾಗಿದೆ. Tell your neighbor it needs a price. ನಿಮ್ಮ ಪಕ್ಕದ ಕಡೆಗೆ ನೋಡಿ ಹೇಳ್ರಿ, ದೇವರನ್ನು ಆರಾಧಿಸಬೇಕಂದ್ರೆ ಬೆಲೆ ಅಗತ್ಯವಾಗಿ ಬೇಕು. Tell them it needs a price. ಹೇಳ್ರಿ, ಬೆಲೆ ಅಗತ್ಯವಾಗಿ ಕೊಡಬೇಕು. Last week I was talking to pastor. ಮತ್ತೆ ಕಳೆದ ವಾರದಲ್ಲಿ ಸಭಾಪಾಲಕರ ಹತ್ರ ಮಾತಾಡ್ತಾ ಇದ್ದೆ. He was telling me. ಅವರು ನನಗೆ ಹೇಳ್ತಾ The ಇದ್ದಾರೆ, worship leaders, the worship team, they come very early. ಮತ್ತು ಆರಾಧನೆ ಮಾಡುವಂತ ತಂಡವು ಬಹಳ ಬೇಗ ಬರ್ತದೆ. So you come at 10 o'clock, they come at 8 o'clock. ನೀವು 10 ಗಂಟೆಗೆ ಬರ್ತೀರಿ, ಅವರು 8 ಗಂಟೆಗೆ ಬರ್ತಾರೆ. So they have to come before even Saturday they come and practice. ಭಾನುವಾರ ಬಂದು ಆರಾಧನೆ ಮಾಡೋದಕ್ಕಿಂತ ಮುಂಚಿತವಾಗಿ ಶನಿವಾರ ದಿನ ಬಂದವರು ಅಭ್ಯಾಸ ಮಾಡ್ತಾರೆ. So they pay a price. ನೋಡ್ರಿ, ಅವರು ಹೀಗೆ ಬೆಲೆ ಕೊಡ್ತಾ A ಇದ್ದಾರೆ. worshipper pays a price. ಅಂದ್ರೆ ಒಬ್ಬ ಆರಾಧನೆ ಮಾಡುವಂತವನು ತ್ಯಾಗವನ್ನು ಬೆಲೆಯನ್ನು ಕಟ್ಟುವಂತವನಾಗಿರುತ್ತಾನೆ. If you love God, you become a worshipper. ನೀವು ದೇವರನ್ನು ಪ್ರೀತಿಸುವವರಾಗಿದ್ರೆ ನೀವು ದೇವರನ್ನು ಆರಾಧಿಸ್ತೀರಿ. Come on, somebody shout amen. ಕೂಗಿ ಹೇಳ್ರಿ ಆಮೆನ್. If you love God, you become a worshipper. ನೀವು ದೇವರನ್ನು ಪ್ರೀತಿಸಿದ್ರೆ ನೀವು ಆರಾಧಕರಾಗ್ತೀರಿ. 2 Chronicles chapter 24 and verse 24, David said, ನೋಡ್ರಿ, 2ನೇ ಪೂರ್ವಕಾಲ ವೃತ್ತಾಂತದ 24ನೇ ಅಧ್ಯಾಯದ 24ನೇ ವಚನದಲ್ಲಿ ದಾವೀದನು ಹೇಳಿದನು, I will not take anything without paying a price. ನಾನು ಬೆಲೆಯನ್ನು ತೆತ್ತದೆ ನಾನು ಏನನ್ನು 2 Samuel. 2ನೇ ಸಮುವೇಲ, ಅದು 2ನೇ ಪೂರ್ವಕಾಲ ವೃತ್ತಾಂತ ಅಲ್ಲ, 2ನೇ ಸಮುವೇಲ 24. He said, I will not take anything free. ನಾನು ಯಾವುದನ್ನು ಕೂಡ ಆಗಿಯೇ ಬರುವಂತ ಉಚಿತವಾಗಿರುವುದನ್ನು ತೆಗೆದುಕೊಳ್ಳುವುದಿಲ್ಲ. I will pay a price. ಪ್ರತಿಯೊಂದಕ್ಕೂ ಕೂಡ ನಾನು ಬೆಲೆ ಕೊಡ್ತೇನೆ. Amen. Amen. Hallelujah. Hallelujah. Romans chapter 12 and verse 1, Paul the apostle said, please, I beseech you, brethren, that you offer your bodies as living sacrifices, because it determines your spiritual act of worship. ಹೌದು ಪ್ರಿಯರೇ, ರೋಮ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ 1-2ನೇ ವಚನದಲ್ಲಿ ನೋಡ್ತೇವೆ, ಪೌಲನು ಹೀಗೆ ಕೇಳಿಕೊಳ್ತಾನೆ, ನನ್ನ ಸಹೋದರರೇ, ದೇವರ ಕನಿಕರವನ್ನು ನೆನಪಿಗೆ ತಂದುಕೊಂಡು ನಿಮ್ಮನ್ನು ಕೇಳಿಕೊಳ್ಳುವುದೇನೆಂದರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆ ಆಗಿರುವಂತಹ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. The wise men were people of faith. ನೋಡ್ರಿ, ಒಂದನೇದಾಗಿ ಜ್ಞಾನಿಗಳು ಇಲ್ಲಿ ನಂಬಿಕೆಯ ಜನರಾಗಿದ್ದರು. Wise men were worshippers. ಮಾತ್ರವಲ್ಲ, ಜ್ಞಾನಿಗಳು ಇಲ್ಲಿ ಆರಾಧಕರಾಗಿದ್ದರು. More than anything, the Lord is interested in you yourselves. ಹೌದು ಬೇರೆ, ಮತ್ತು ಅದಕ್ಕೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅವರಲ್ಲಿ ದೇವರು ಎಷ್ಟು ಆಸಕ್ತಿ He is ಉಳ್ಳವರಾಗಿದ್ದಾರೆ. not interested in anything else but you. ಹೌದು, ಬೇರೆ ಯಾವುದರಲ್ಲಿ ಕೂಡ ದೇವರಿಗೆ ಇಷ್ಟ ಇಲ್ಲ, ನಿನ್ನನ್ನು ಬಿಟ್ಟು. Verse 12. ನೋಡ್ರಿ, 12ನೇ ವಚನ The Bible says, ವಾಕ್ಯ ಹೇಳುತ್ತೆ, then being divinely warned in a dream that they should not return to Herod, they departed from their own country in another way. ಅಲ್ಲಿ 12ನೇ ವಚನ ಹೀಗೆ ಹೇಳುತ್ತೆ, ಮತ್ತಾಯ 2:12, ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ ಹೀಗೆ ಕಾಣಿಸಿಕೊಂಡು ಹೇಳಿದನು, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟಿದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. Amen. Amen. Hallelujah. Hallelujah. They were people of faith. ಅವರು ನಂಬಿಕೆ ಜನರಾಗಿದ್ದರು. They were worshippers. ಅವರು ಆರಾಧಕರಾಗಿದ್ದರು. Faith led them to worship God. ಅವರಿಗೆ ಇರುವಂತ ನಂಬಿಕೆಯು ಆರಾಧನೆ ಮಾಡುವಂತೆ ನಡೆಸಿತು. And after they met the Savior, ಮತ್ತು ರಕ್ಷಕನನ್ನು ಸಂಧಿಸಿದ the ಬಳಿಕ Lord appeared
appeared to them. ಕರ್ತನ ದೂತನ The ಕಾಣಿಸಿಕೊಂಡು Lord appeared to them in a dream ಕರ್ತನ ದೂತನ ಕನಸಲ್ಲಿ ಕಾಣಿಸಿಕೊಂಡು and asked them to divert their ways, change their ways. ಅವರು ಬಂದಂತ ದಾರಿಯಲ್ಲಿ ಹೋಗದೆ ಮತ್ತೊಂದು ದಾರಿಯನ್ನು ಇಟ್ಟುಕೊಂಡು ಹೋಗಂತ Come ಹೇಳಿದ್ರು. on, somebody say change. ನಿಮ್ಮ ಪಕ್ಕದ ಕಡೆಗೆ ನೋಡಿ ಹೇಳ್ರಿ ಬದಲಾಯಿಸು, Change it. ಬದಲಾಯಿಸು. Tap them and tell them change. ನಿಮ್ಮ ಪಕ್ಕದ ಕಡೆಗೆ ನೋಡಿ ತಟ್ಟಿ ಹೇಳ್ರಿ ಬದಲಾವಣೆ. Hold the hand like this and tell them change. ಈ ರೀತಿಯಲ್ಲಿ ಕೈಯನ್ನು ಜೋಡಿಸಿ ಹೇಳ್ರಿ ಬದಲಾಯಿಸು, Change. ಬದಲಾವಣೆ. Come on, somebody shout change. ಕೂಗಿ ಹೇಳ್ರಿ ಬದಲಾವಣೆ, Change. ಬದಲಾವಣೆ. Amen. Amen. Hallelujah. Hallelujah. After they worshipped God, ಅವರು ದೇವರನ್ನು ಆರಾಧಿಸಿದ ಬಳಿಕ the Lord encountered them. ಅದು ದೇವರನ್ನು ಸಂಧಿಸಿದನು. Their ways were changed. ಅವರ ಮಾರ್ಗಗಳು ಬದಲಾದವು. When you come to the house of God, ನೀವು ದೇವರ ಮನೆಗೆ ಬರುವಾಗ, when we worship the King of Kings and the Lord of Lords, ರಾಜಾದಿರಾಜನನ್ನು ಕರ್ತಾದಿಕರ್ತನ ನೀವು ಆರಾಧಿಸುವಾಗ we don't go back the same, ನಾವು ಅದೇ ದಾಟಿಯಲ್ಲಿ ಹಿಂತಿರುಗಿ ಹೋಗುವಂತವರಲ್ಲ, but we go back changed. ನಾವು We ಬದಲಾವಣೆಗೊಂಡವರಾಗಿ go back ಹೋಗ್ತೇವೆ. transformed. ಪರಿವರ್ತನೆಗೊಂಡವರಾಗಿ If we ಹೋಗ್ತೇವೆ. don't go back changed, ನಾವು ಬದಲಾವಣೆ ಆಗದೆ ಹೋದ್ರೆ we need to retrospect our lives. ನಮ್ಮ ಜೀವನವನ್ನು ನಾವು ಮರು ಪರಿಶೀಲನೆ We ಮಾಡ್ಕೋಬೇಕು. need to re-examine our lives. ನಮ್ಮ ಜೀವಿತವನ್ನು ಮತ್ತೆ ಪರೀಕ್ಷೆ When ಮಾಡ್ಕೋಬೇಕಾಗಿದೆ. God encountered Jacob, ಯಾವಾಗ ದೇವರು ಯಾಕೋಬನನ್ನು ದರ್ಶಿಸಿದನು, Jacob had everything. ಯಾಕೋಬನಿಗೆ ಎಲ್ಲ ಇತ್ತು. He had money, he had wealth, he had cattle, he had everything. ಈ ಯಾಕೋಬನಿಗೆ ಧನ, ಪಶು, ಕರ ಮತ್ತು ಹಣ, ಐಶ್ವರ್ಯ ಎಲ್ಲ ಇತ್ತು. But when God encountered him, ಆದ್ರೆ ದೇವರು ಆತನನ್ನು ದರ್ಶಿಸಿದಾಗ he understood everything is a trash when it compared to the blessing of God. ದೇವರ ಆಶೀರ್ವಾದಕ್ಕೆ ನನಗಿರುವಂತದ್ದು ಎಲ್ಲವನ್ನು ಹೋಲಿಸಿಕೊಂಡಾಗ ಅದು ಹೊಲಸು ಕಸೆಯದಂತೆ ಇದೆ ಅಂತ ಹೇಳಿ ಆತನು ಮನವರಿಕೆ ಮಾಡಿಕೊಂಡನು. That is when he said, ಅದಕ್ಕೆ ಆತನು ಹೇಳಿದ, Lord, I will not leave you unless you bless me. ಅಪ್ಪ ನನ್ನನ್ನು ನೀನು ಆಶೀರ್ವಾದ ಮಾಡೋವರೆಗೂ ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ ಅಂತ ಹೇಳಿದನು. That was a changing point in the life of Jacob. ಇದು ಯಾಕೋಬನ ಜೀವನದಲ್ಲಿ ಆದಂತ ಒಂದು ಬದಲಾವಣೆಯ ಮುಖ್ಯ ಅಂಶ. Oh, God asked him, what is your name? ದೇವರು ಅವನಿಗೆ ಕೇಳಿದ, ನಿನ್ನ ಹೆಸರು ಏನು? Lord, I am Jacob the deceiver. ಆಗ ಯಾಕೋಬನು ಹೇಳಿದನು, ಸ್ವಾಮಿ ನನ್ನ ಹೆಸರು ಯಾಕೋಬನು ಮೋಸಗಾರ ಅಂತ ಹೇಳಿ. You will no more be a deceiver from now on. ಆದ್ರೆ ಕರ್ತನು ಹೇಳಿದ, ಇನ್ನೆಷ್ಟು ಮಾತ್ರಕ್ಕೆ ನೀನು ಮೋಸಗಾರನ Your ಎನಿಸಿಕೊಳ್ಳುವುದಿಲ್ಲ. name will be Israel, governed of God. ನೀನು ಇನ್ನು ಮುಂದೆ ಏನಿದ್ರು ಕೂಡ ಇಸ್ರಾಯೇಲನು ದೇವರ ಮನುಷ್ಯ ಅಂತ Come ಕರೆಯಲ್ಪಡುತ್ತೀನಿ. on, somebody shout hallelujah. ಎಲ್ಲರೂ ಕೂಗಿ ಹೇಳ್ರಿ hallelujah. When God encounters us, ದೇವರು ನಮ್ಮನ್ನು ಸಂಧಿಸುವಾಗ, when God meets with us, ದೇವರು ನಮ್ಮನ್ನು ಭೇಟಿಯಾಗುವಾಗ, like it happened in Aisha's life, ಹೌದು ಪ್ರಿಯರೇ, ಶಾಯನ ಜೀವಿತದಲ್ಲಿ ಆದಂತೆ, like it happened in our sister's life, ಆಯಿಷಾ ಅವರು ಮತ್ತು ವರಲಕ್ಷ್ಮಿ ಅವರ ಜೀವನದಲ್ಲಿ ಆದಂತೆ, like it happened in many of your lives, ಅನೇಕರ ನಿಮ್ಮ ಜೀವನದಲ್ಲಿ ಆದಂತೆಯೇ we will be changed people. ನಾವು ಸಂಪೂರ್ಣವಾಗಿ ಬದಲಾವಣೆ ಹೊಂದಿದಂತ Come on, ಜನರಾಗಿದ್ದೇವೆ. somebody shout amen. ಕೈ ಎತ್ತಿ ಕೂಗಿ ಹೇಳ್ರಿ We ಆಮೆನ್. don't remain in the same pit, but we go back changed. ನಾವು ಅದೇ ಹಳ್ಳದಲ್ಲಿ ಇರುವಂತ ಕುಣಿದಿರುವಂತ ವ್ಯಕ್ತಿ ಅದೇ ರೀತಿ ಆಗಿರುವುದಿಲ್ಲ, ಬದಲಾಗಿ ಬದಲಾವಣೆ The Bible says Isaiah saw the presence of God. ಮೋಕ್ಷ ಹೀಗೆ ಹೇಳುತ್ತದೆ, ಯೆಶಾಯನು ದೇವರ ಪ್ರಸನ್ನತೆಯನ್ನು ನೋಡಿದನು. Isaiah was a prophet of God. ನೋಡ್ರಿ, ಯೆಶಾಯನು ದೇವರ ಪ್ರವಾದಿಯಾಗಿದ್ದನು. And in Isaiah chapter 6, when he had the vision of God, ಯೆಶಾಯನು ಬರೆದಂತ ಪುಸ್ತಕ 6ನೇ ಅಧ್ಯಾಯದಲ್ಲಿ ಆತನಿಗೆ ದೇವರ ದರ್ಶನ ಆದಾಗ he began to cry. ಆತನು ಅಳಲಿಕ್ಕೆ ಮೊರೆ He ಇಡ್ಲಿಕ್ಕೆ said, ಶುರು. woe unto me, I have seen the God, presence of God. ದೇವರ ಪ್ರಸನ್ನತೆಯಲ್ಲಿ ಪರಿಶುದ್ಧನಾಗಿರುವಂತ ಸೇನಾಧೀಶ್ವರ ದೇವರನ್ನು ನನ್ನ ಕಣ್ಣುಗಳು ನೋಡಿದವೆ, ನನ್ನ ಗತಿ ಅಯ್ಯೋ, Woe unto me, ನನ್ನ ಗತಿ ಅಯ್ಯೋ, ಏನು ಹೇಳಲಿ? I am not worthy to see the King of Kings. ರಾಜಾದಿ ರಾಜನನ್ನು ನೋಡುವುದಕ್ಕೆ ನಾನು ಯೋಗ್ಯನಲ್ಲವಲ್ಲ. The Lord said, oh, behold, I have made you clean. ಆದರೆ ಕರ್ತನು ಹೇಳಿದನು, ಇಗೋ ನಾನು ನಿನ್ನನ್ನು ಶುದ್ಧ ಮಾಡಿದ್ದೇನೆ. When God encountered Moses, ಯಾವಾಗ ದೇವರು ಮೋಶೆಯನ್ನು ದರ್ಶಿಸಿದನು, his life was transformed. ಆತನ ಜೀವಿತವು ರೂಪಾಂತರವಾಯಿತು. So the Eastmen, when they went, their lives was transformed. They didn't go back the same, but they went the changed way. ಇಲ್ಲಿ ಜ್ಞಾನಿಗಳು ಕೂಡ ಬಂದಾಗ ಪ್ರಿಯರೇ, ಆತನನ್ನು ಆರಾಧಿಸಿ ಹೋಗುತ್ತಿರುವಾಗ ಅವರು ಬಂದ ದಾರಿಯಲ್ಲಿ ಹೋಗಲಿಲ್ಲ, ಅಂದ್ರೆ ಇದ್ದಂತ ಸ್ಥಿತಿಯಲ್ಲಿ ಹೋಗಲಿಲ್ಲ, ಬದಲಾವಣೆ ಹೊಂದಿದವರಾಗಿ ಹೋದರು. Christmas is all about change. ಹೌದು, ಕ್ರಿಸ್ಮಸ್ ಅಂದರೆ ಪ್ರಿಯರೇ ಎಲ್ಲವೂ ಕೂಡ ಅದು ನಿಜವೇ ಹೇಳ್ಬೇಕಂದ್ರೆ ಅದು ಬದಲಾವಣೆ, ಬದಲಾಗೋದು. ಕರ್ಜಿಕಾಯಿ, ಚಕ್ಲಿ, ಅತ್ರಾಸ್ ಎಲ್ಲ ಕಾಮನ್, ಎವ್ರಿ ರೂಟೀನ್. ಹೌದು, ಕರ್ಜಿಕಾಯಿ, ಅತ್ರಾಸ್ ಮತ್ತೆ ಚಕ್ಲಿ, ಲಡ್ಡು, ಖಾರ ಅವೆಲ್ಲ ಮಾಮೂಲೆ. But Christmas ಆದರೆ ಕ್ರಿಸ್ಮಸ್ is a season of change. ಇದು ಬದಲಾವಣೆ ಆಗುವಂತ ಕಾಲ. Come on, somebody shout amen. ಕೂಗಿ ಹೇಳಿ ಆಮೆನ್. Tell your neighbor. ನಿಮ್ಮ ಪಕ್ಕದ ನೋಡಿ ಹೇಳಿ, Tell your neighbor. ನಿಮ್ಮ ಪಕ್ಕದ ನೋಡಿ ಹೇಳಿ. Christmas is a season of change. You better change. ಹೌದು, ಕ್ರಿಸ್ಮಸ್ ಹಬ್ಬ ಅಂದ್ರೆ ಬದಲಾವಣೆಗೊಳ್ಳುವಂತ ಕಾಲ. Tell them, ನೀವು ಬದಲಾದ್ರೆ ಒಳ್ಳೇದಂತ You ಹೇಳಿ. better change. ನೀವು ಬದಲಾದ್ರೆ ಒಳ್ಳೇದು. Hold their hands like this and tell them, you better change. ನೀವು ಈ ರೀತಿಯಲ್ಲಿ ಕೈಯಲ್ಲಿ ಕೈ ಇಟ್ಟು ಈ ರೀತಿಯಲ್ಲಿ ಹೇಳ್ರಿ ಅವರಿಗೆ, ನೀವು ಬದಲಾದ್ರೆ ಒಳ್ಳೇದು. We need change every day. ನಮಗೆ ಬದಲಾವಣೆ ಅನ್ನೋದು ಪ್ರತಿದಿನ ಬೇಕು. We need change each
each day. ಪ್ರತಿ ದಿನಕ್ಕೂ ನಾವು ಬದಲಾವಣೆ ಬೇಕು. I need change every day. ನನಗೂ ಕೂಡ ಬದಲಾವಣೆ ಪ್ರತಿದಿನ ಬೇಕು. It is easy to find fault with others. ಇನ್ನೊಬ್ಬರನ್ನ ತಪ್ಪುಗಳನ್ನು ಕಂಡುಹಿಡಿಯೋದು ಬಹಳ ಸುಲಭ. No change kavala Ravi. ರವಿ ನೀವು ಚೇಂಜ್ ಕಾವಲೆ. ಆಡದ ಜೋ ಚೇಂಜ್ kavala. ಜೋ ಫಸ್ಟ್ ಚೇಂಜ್ ಕಾವಲೆ. So it is easy to find faults. ಇನ್ನೊಬ್ಬರಲ್ಲಿ ತಪ್ಪುಗಳು ಕಂಡುಹಿಡಿಯೋದು ಬಹಳ ಸುಲಭ. You know, the great man Mahatma Gandhi, the father of our nation, said once like this. ನಮ್ಮ ದೇಶದ ಪಿತಾಮಹ ಅಂತ ಎನಿಸಿಕೊಳ್ಳುವಂತ ಮಹಾತ್ಮ ಗಾಂಧಿ ಅವರು ಒಂದ್ಸಾರಿ ಈ ರೀತಿ ಹೇಳಿದ್ರಂತೆ. You are the change that you are looking in the world for. ಹೌದು, ನೀ ಲೋಕ ನೋಡುತ್ತಿರುವಂತ ಬದಲಾವಣೆ ಯಾರು ಗೊತ್ತಾ? ಕ್ರೈಸ್ತವರೇ ನೀವು ಅಂತ ಹೇಳಿದ್ರಂತೆ. You are that change you are looking in the world for. ಹೌದು, ಆ ಒಂದು ಬದಲಾವಣೆ ನೀವಾಗಿದ್ದೀರಿ. ಲೋಕ ನೋಡುತ್ತಿರುವಂತಹ ಬದಲಾವಣೆ ನೀವು. Amen. ಆಮೆನ್. You want to be called as wise man? ನೀವು ಜ್ಞಾನಿಗಳಂತ ಕರೆಯಲ್ಪಡಬೇಕಾ? You want to be called as people of wisdom? ನೀವು ಜ್ಞಾನದ ಜನರಂತ ಕರೆಯಲ್ಪಡಬೇಕಾ? Develop faith in your life. ಹಾಗಾದ್ರೆ ನಂಬಿಕೆ ನಿಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಿ. Become that worshipper. ನೀವು ಆರಾಧಕರಾಗಿ. Be people of change. ಮೂರನೇದಾಗಿ ಬದಲಾವಣೆಗೊಳ್ಳುವಂತ ಜನರಾಗಿ. Amen. ಆಮೆನ್. This morning, ಈ ಉದಿ ಕಾಲದಲ್ಲಿ, this Christmas season, ಈ ಕ್ರಿಸ್ಮಸ್ ಕಾಲದಲ್ಲಿ don't make it a routine Christmas. ಒಂದು ಸಾಂಪ್ರದಾಯಿಕವಾಗಿರುವಂತಹ ಒಂದು ದಿನನಿತ್ಯದ ವರ್ಷಕ್ಕೊಂದ್ಸಲ ಬರುವಂತ ಕ್ರಿಸ್ಮಸ್ ಆಗಿರಬೇಡಿ. I urge you ನಾನು ಕೇಳಿಕೊಳ್ತೇನೆ that you take resolution in these three areas. ಈ ಮೂರು ಕ್ಷೇತ್ರ ವಿಷಯದಲ್ಲಿ ಒಂದು ದೊಡ್ಡ ಒಳ್ಳೆ ತೀರ್ಮಾನ ನಿರ್ಧಾರಗಳನ್ನು ಇವತ್ತು ಮಾಡಿ. Brother, I have enough faith. ಬ್ರದರ್, ನನಗೆ ಬೇಕಾದಷ್ಟು ನಂಬಿಕೆ ಇದೆ. No problem. ಇನ್ನ ಹೆಚ್ಚಕ್ಕೆ ಇಲ್ಲ. ಇದೇನಾ? ಇನ್ನೂ ಹೆಚ್ಚಾಗಿ ನಂಬಿಕೆ ಕೇಳು. Brother, I am a worshipper. ಬ್ರದರ್, ಈಗ ನಾನು ಒಳ್ಳೆ ಆರಾಧಕನು. No problem. More worship. ಹಾಗಾದ್ರೆ ಇನ್ನೂ ಹೆಚ್ಚಿನ ಒಳ್ಳೆ ರೀತಿಯಲ್ಲಿ ಆರಾಧನೆ ಮಾಡುವಂತ ನಾನು. Brother, I am changed. ಬ್ರದರ್, ನಾನು ಚೇಂಜ್ ಆಗ್ಬಿಟ್ಟಿದ್ದೇನೆ. No, we require change every moment of our lives. ಚೇಂಜ್ ಅನ್ನೋದು ಒಂದು ದಿವಸಕ್ಕಲ್ಲ, ಪ್ರತಿ ದಿನವೂ ಕೂಡ ನಾವು ಕ್ಷಣಕ್ಕೆ I ಬದಲಾಗಬೇಕಾಗಿದೆ. urge you. ನಾನು ಮನವಿ ಮಾಡ್ತೇನೆ. Please take resolution in these three areas this morning time. ದಯವಿಟ್ಟು ಈ ಮೂರು ಮುಖ್ಯವಾದಂತ ಕ್ಷೇತ್ರದಲ್ಲಿ ದೃಢವಾದಂತ ನಿರ್ಧಾರಗಳನ್ನು ಇವತ್ತು ಮಾಡ್ರಿ. Let Christmas become more meaningful to you this day. ಈ ಒಂದು ದಿನದಲ್ಲಿ ಕ್ರಿಸ್ಮಸ್ ಎನ್ನುವಂತದ್ದು ಬಹಳ ಅರ್ಥಗರ್ಭಿತವಾಗಿರಲಿ ನಿಮಗೆ. Not only this 25th of December 2019. ಕೇವಲ 2019 ಈ ಒಂದು ಡಿಸೆಂಬರ್ 25ಕ್ಕೆ ಮಾತ್ರ ಅಲ್ಲ. Each day let it be a day of Christmas unto our ಪ್ರತಿ lives. ದಿನವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಕ್ರಿಸ್ಮಸ್ ನ ದಿನವಾಗಿರಲಿ. Amen. ಆಮೆನ್. Hallelujah. Hallelujah. This morning, ಈ ಉದಯ ಕಾಲದಲ್ಲಿ I don't want to let go of an opportunity to you without accepting Christ into your lives. ಮತ್ತು ಇನ್ನು ಯಾರು ಕ್ರಿಸ್ತನನ್ನು ಅಂಗೀಕರಿಸದಿದ್ದಾರೋ ಆ ರೀತಿಯಲ್ಲಿ ಅಂಗೀಕರಿಸದೆ ಆ ಒಂದು ಅವಕಾಶವನ್ನು ಕಳ್ಕೊಳ್ಳಬಾರದಂತ ನನ್ನ ಬಯಕೆ. There is no better day than the birth of Jesus Christ, accepting him as your personal Lord and Savior. ಹೌದು, ಕ್ರಿಸ್ತನ ಹುಟ್ಟಿದಂತ ಕ್ರಿಸ್ಮಸ್ ಹಬ್ಬದ ದಿನದಂದು ನೀನು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಂತ ದಿನಕ್ಕಿಂತ ಮತ್ತೊಂದು ಮಿಗಿಲಾದಂತ ದಿನ ಇಲ್ಲ. You may be here for the first time, ನೀನು ಮೊಟ್ಟ ಮೊದಲ ಸಾರಿ ಇಲ್ಲಿ ಬಂದಿರುವಂತ ವ್ಯಕ್ತಿ ಆಗಿರಬಹುದು. or you may be a member of this particular family for a long time, even without knowing the Lord personally. ಮತ್ತು ಯೇಸು ಕ್ರಿಸ್ತನನ್ನು ಮತ್ತೆ ನೀನು ಅರಿಯದೆ ಇರುವಂತ ವ್ಯಕ್ತಿಯಾಗಿ ಈ ಕುಟುಂಬದ ಸದಸ್ಯನಾಗಿ ಅನೇಕ ವರ್ಷಗಳಿಂದ ಬರ್ತಿರುವಂತ ಒಬ್ಬ ಅಥವಾ ನೀನು ಒಬ್ಬ ವ್ಯಕ್ತಿಯಾಗಿರಬಹುದು. Maybe you've gone back from the Lord. ಅಥವಾ ನೀನು ಬಂದು ಕ್ರಿಸ್ತನ ನಂಬಿಕೆಯಿಂದ ಹಿಂಜಾರಿ ಹಿಂದಕ್ಕೆ ಹೋಗಿರಬಹುದು. Maybe you're upset because of somebody or some people here and you've gone back. ನೀನು ಯಾರೋ ಇಲ್ಲಿ ಇರುವಂತ ಒಬ್ಬರ ನಿಮಿತ್ತವಾಗಿ ಯಾರೋ ಏನೋ ನಿಮಿತ್ತವಾಗಿ ನೀವು ಬೇಜಾರಾಗಿ ಮನ ಕುಗ್ಗಿದವರಾಗಿ ಕ್ರಿಸ್ತನ ನಂಬಿಕೆಯಿಂದ ಹಿಂಜಾರಿ ಹೋಗಿರಬಹುದು. This morning, ಈ ಉದಯ ಕಾಲದಲ್ಲಿ let your focus be God and Christ alone. ನಿನ್ನ ಗಮನ ಕೇಂದ್ರ ದೃಷ್ಟಿ ಎಲ್ಲವೂ ಕೂಡ ಕ್ರಿಸ್ತನ ಮೇಲೆ ಇರಲಿ. Let it be Christ alone. ಕೇವಲ ಕ್ರಿಸ್ತ ಯೇಸು ಮಾತ್ರ ಆಗಿರಲಿ. Let him alone be the Lord who will guide and steer your life. ಆತನು ಪ್ರಾರ್ಥನೆ ನಿಮ್ಮನ್ನು ನಡೆಸುವವನಾಗಲಿ ಮಾರ್ಗದರ್ಶನ ಮಾಡುವವನಾಗಿರಲಿ. This morning, ಈ ಉದಯ ಕಾಲದಲ್ಲಿ if you're here, ನೀವು ಇಲ್ಲಿರುವಾಗ I want you to take a resolution. ಒಂದು ದೃಢವಾದಂತ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬೇಕಂತ ಕೇಳ್ತೇನೆ. Shall we all rise up to our places? ನಮ್ಮ ಜಾಗದಲ್ಲಿ ಎಲ್ಲರೂ ನಿಂತುಕೊಳ್ಳೋಣ. The next couple of minutes I'm going to close. ನಾನು ಈ ಮುಂದಿನ 2-3 ನಿಮಿಷಗಳ ಮುಗಿಸಲಿಕ್ಕಿದ್ದೇನೆ. And before I close, ನಾನು ಮುಗಿಸುವುದಕ್ಕಿಂತ ಮೊದಲು I want to pray very, very specifically for people with extra growth like tumors or extra growth. I want to pray because the Lord is going to touch you and heal you this morning. ಮತ್ತು ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡುವಾಗ ಮತ್ತು ಹೆಚ್ಚಿನ ರೀತಿಯಲ್ಲಿ ಮಾಂಸವನ್ನು ಬೆಳೆದು ಗಡ್ಡೆಯೋಪಾದಿಯಲ್ಲಿ ಯಾವುದು ಕುರುವಿನೋಪಾದಿಯಲ್ಲಿ ಎಕ್ಸ್ಟ್ರಾ ಗ್ರೋತ್ ಆಗಿರುವಂತಹ ಶರೀರ ಅಥವಾ ಮಾಂಸದ ಗಡ್ಡೆ ಮಾಯವಾಗುವಂತೆ ಗುಣವಾಗುವುದಕ್ಕಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. You have extra growth glands or tumors or something that has grown. I want to pray because the Lord wants to heal you. ಮತ್ತು ದೇವರು ನನಗೆ ಪ್ರೇರೇಪಿಸ್ತಾ ಇದ್ದಾನೆ, ನಿಮ್ಮ ಶರೀರದಲ್ಲಿ ಬೇಡವಾದಂತ ಹೆಚ್ಚಿನ ಒಂದು ಮಾಂಸ ಎಲ್ಲಾದರೂ ಬೆಳೆಕೊಂಡಿದ್ರೆ ಅದು ಸಂಪೂರ್ಣವಾಗಿ ಈಗ ಗುಣವಾಗುವಂತ ಸಮಯ. But I want every eye to be closed for the next couple of minutes. ಈ ಒಂದು ಕೆಲವು ಕ್ಷಣಗಳು ಎಲ್ಲರೂ ಕೂಡ ನಮ್ಮ ಕಣ್ಣುಗಳನ್ನು
ಕಣ್ಣನ್ನು ಮುಚ್ಚಿಕೊಳ್ಳಂತ ಕೇಳ್ತೇನೆ. Every eye be closed. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡ್ಲಿ. Don't let this Christmas be a routine in your life. ಈ ಕ್ರಿಸ್ಮಸ್ ಹಬ್ಬವು ಈ ವರ್ಷವೂ ಕೂಡ ಒಂದು ಸಂಪ್ರದಾಯದಂತೆ ಪದ್ಧತಿಯಂತೆ ಆಗದೆ ನೋಡಿಕೊಳ್ಳಿ. Do you want to be wise? ನೀವು ಜ್ಞಾನಿ ಆಗಬೇಕಾ? Be a people of faith. ಹಾಗಾದ್ರೆ ನಂಬಿಕೆ ಉಳ್ಳಂತ ಜನರಾಗಿ, Be people of worship. ಆರಾಧನೆ ಮಾಡುವ ಜನರಾಗಿ, Be people of change. ಬದಲಾವಣೆಗೊಳ್ಳುವಂತ ಜನರಾಗಿ. This morning, ಈ ಉದಯ ಕಾಲದಲ್ಲಿ if there is anybody, ಇನ್ನು ಯಾರಾದ್ರಿಲಿ, if you've never accepted Christ into your life, ನಿನ್ನ ಜೀವನದಲ್ಲಿ ಇಲ್ಲಿವರೆಗೆ ಕ್ರಿಸ್ತ ಯೇಸುವನ್ನು ಅಂಗೀಕಾರ ಮಾಡಿಲ್ಲ ಅಂತ ಇದ್ರೆ, if you never prayed, Lord Jesus, come into my life, change my life, ದೇವರೇ ಯೇಸುವೆ ನನ್ನ ಹೃದಯದಲ್ಲಿ ಬಾ, ನನ್ನ ಜೀವನವನ್ನು ಬದಲಾಯಿಸಂತ ನೀವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ, there is no better morning than this morning. ಈ ಉದಯ ಕಾಲ ಸಂದರ್ಭಕ್ಕಿಂತ ಮತ್ತೊಂದು ಒಳ್ಳೆ ಗಳಿಗೆ ಸಿಗಲಿಕ್ಕಿಲ್ಲ. If there is anybody ಯಾರಾಗಿರ್ಲಿ who never accepted Christ in your life, ನಿನ್ನ ಜೀವನದಲ್ಲಿ ಇಲ್ಲಿವರೆಗೆ ಕ್ರಿಸ್ತ ಯೇಸುವನ್ನು ಅಂಗೀಕರಿಸಕೊಳ್ಳದೆ ಇದ್ರೆ, whoever you are, ನೀವು ಯಾರಾಗಿರ್ಬೋದು, wherever you may be standing here, ನೀವು ಈ ಮಧ್ಯದಲ್ಲಿ ಎಲ್ಲೇ ನಿಂತಿರಬಹುದು, I want you to show me your right hand. We're going to pray with you and for you. ಈ ಸಮಯದಲ್ಲಿ ಅಂತವರು ಮಾತ್ರ ನಿಮ್ಮ ಬಲ ಕೈಯನ್ನು ಮೇಲೆ ಕೆತ್ತಿ ತೋರಿಸಿರಿ, ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕಿದ್ದೇವೆ. If you never accepted Christ in your life, ನಿನ್ನ ಜೀವನದಲ್ಲಿ ಇಲ್ಲಿಯವರೆಗೆ ಸಭೆಗೆ ಬರ್ತಾ ಇರಬಹುದು, ಹಬ್ಬಕ್ಕೆ ಬರ್ತಾ ಇರಬಹುದು, ಆದ್ರೆ ಕ್ರಿಸ್ತನನ್ನು ಅಂಗೀಕರಿಸದೆ ಇರುವಂತದ ಸಂದರ್ಭದಲ್ಲಿ, you want to accept him tonight, this morning, as your personal savior. ಈ ಉದಯ ಕಾಲದಲ್ಲಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನೀನು ಅಂಗೀಕರಿಸು. So I want you to raise up your hand so that we can lead you into a confession prayer. ಮತ್ತು ಅಂತವರು ಮಾತ್ರ ನಿಮ್ಮ ಬಲಗೈಯನ್ನು ಎತ್ತಿ ಇರುವಾಗ ನಾವು ಪಾಪದ ಅರಿಕೆಯ ಪ್ರಾರ್ಥನೆಗೆ ನಿಮ್ಮನ್ನು ನಡೆಸುತ್ತೇವೆ. ಅದೇ ರೀತಿಯಲ್ಲಿ ನೀವು ಹೇಳ್ರಿ. And maybe you have gone back from the Lord. ಇಲ್ಲ ಅಂದ್ರೆ ನಿನ್ನ ಸ್ಥಿತಿ ಯೇಸು ಸ್ವಾಮಿ ನಂಬಿಕೊಂಡು ಕೂಡ ನೀನು ಹಿಂಜಾರಿ, ನಂಬಿಕೆಯಿಂದ ಭಕ್ತಿಯಿಂದ ಹಿಂಜಾರಿ ಹೋಗಿರಬಹುದು. I urge you, ನಾನು ನಿಮಗೆ ಮನವಿ ಮಾಡ್ತೇನೆ, come back. ತಿರುಗಿ ಬಾ, Come back. ತಿರುಗಿ ಬಾ. Just re-accept him into your life. ನಿನ್ನ ಜೀವನವನ್ನು ದೇವರನ್ನು ಮತ್ತೊಮ್ಮೆ ನೀನು ಅಂಗೀಕಾರ ಮಾಡಿಕೊಂಡು ಆತನಿಗೆ ಒಪ್ಪಿಸಿಕೊಡು. Just commit your life to God. ನಿನ್ನ ಜೀವನವನ್ನು ಮತ್ತೊಮ್ಮೆ ನೂತನವಾಗಿ ದೇವರಿಗೆ ಒಪ್ಪಿಸಿಕೊಡು. He has an amazing plan for you. ನಿನಗಾಗಿ ಆಶ್ಚರ್ಯಕರವಾದ ಯೋಜನೆಯನ್ನು ಇಟ್ಟುಕೊಂಡಿದ್ದಾನೆ. He has a tremendous plan for you. ನಿನಗಾಗಿ ಅಭೂತಪೂರ್ವವಾದಂತ ಯೋಜನೆಯನ್ನು ಮಾಡಿಕೊಂಡು ಇಟ್ಟುಕೊಂಡಿದ್ದಾನೆ. All the people who have raised up your hands, ಯಾರೆಲ್ಲ ಕೈಯನ್ನು ಎತ್ತಿದೀರೋ, I want you to repeat this prayer with all your heart. ನಿನ್ನ ಹೃದಯ ಪೂರ್ವಕವಾಗಿ ನಾನು ಹೇಳುವಂತ ಈ ಪ್ರಾರ್ಥನೆಯನ್ನು ಮತ್ತೆ ನೀವು ತಿರುಗಿ ನೀವು ಬಾಯಿಂದ ಆರಿಕೆ ಮಾಡಿ ಹೇಳ್ರಿ. Romans 10:9 says, if you confess with your mouth and believe in your heart that Jesus is Lord, you are saved. ಯಾಕಂದ್ರೆ ರೋಮ 10:9 ಹೀಗೆ ಹೇಳ್ತದೆ, ನಿನ್ನ ಬಾಯಿಂದ ಅರಿಕೆ ಮಾಡಿಕೊಂಡು ಹೃದಯದಲ್ಲಿ ನಂಬುವಾಗ ಯೇಸು ಕ್ರಿಸ್ತನೇ ದೇವರಂತೇಳಿ ನೀನು ರಕ್ಷಿಸಲ್ಪಡ್ತಿ. So this morning, ಈ ಉದಯ ಕಾಲದಲ್ಲಿ all that you need to do is ನೀನು ಮಾಡಬೇಕಾದ ಎಲ್ಲವೂ ಕೂಡ invite the Lord in your life. ನಿನ್ನ ಜೀವನಕ್ಕೆ ಯೇಸಪ್ಪನನ್ನು ಮತ್ತೊಮ್ಮೆ ನೂತನವಾಗಿ ಆಹ್ವಾನಿಸು. Say this prayer with all your heart. ನಿನ್ನ ಹೃದಯ ಪೂರ್ವಕವಾಗಿ ಅಂತವರು ಈ ಪ್ರಾರ್ಥನೆ ಹೇಳ್ರಿ. ಎಲ್ಲರೂ ಹೇಳೋಣ. ಯಾರು ಕೈ ಎತ್ತಿದ್ರು, ಯಾರು ಯೇಸುವನ್ನು ನಂಬಿಕೋಬೇಕೆಂದಿದ್ರು ಅಂತವರು ಕೈ ಎತ್ತಿದವರು ಹೇಳ್ರಿ. ಯೇಸುವೇ, ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ. ನನ್ನ ಪಾಪಗಳನ್ನು ತೊಳೆಯಲಿಕ್ಕಾಗಿ, ನನ್ನ ಶಾಪಗಳನ್ನು ಬಿಡಿಸಲಿಕ್ಕಾಗಿ, ಸ್ವಲ್ಪ ಜೋರಾಗಿ ಹೇಳ್ರಿ, ಈ ಲೋಕಕ್ಕೆ ನೀನು ಮನುಷ್ಯನಾಗಿ ಬಂದು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಸತ್ತು ಹೂಣಲ್ಪಟ್ಟು ಹೇಳಿದ ಹಾಗೆ ಮೂರನೇ ದಿನ ಮರಣದಿಂದ ಎದ್ದು ಬಂದಿದ್ದೆ ಎಂದು ನಂಬುತ್ತೇನೆ. ಯೇಸುವೇ, ಈ ಕ್ರಿಸ್ಮಸ್ ದಿನದಂದು ನೀನೇ ನನ್ನ ದೇವರೆಂದು, ರಕ್ಷಕನೆಂದು, ಒಡೆಯನೆಂದು ನಂಬಿ ನನ್ನ ಬಾಯಿಂದ ಒಪ್ಪಿಕೊಳ್ಳುತ್ತೇನೆ. ನನ್ನನ್ನು ನಿನ್ನ ರಕ್ತದಿಂದ ತೊಳೆದು ನಿನ್ನ ಮಗುವನ್ನಾಗಿ ಮಾಡಿಕೋ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್. I want all the rest of you to make this resolution this morning. ಮಿಕ್ಕಂತ ಎಲ್ಲರೂ ಕೂಡ ಈ ಹೊಸ ತೀರ್ಮಾನ ನಿರ್ಧಾರವನ್ನು ನಾವೆಲ್ಲರೂ ಮಾಡೋಣ. If you're really willing to make a resolution with God, ನೀವು ದೇವರೊಟ್ಟಿಗೆ ನಿಜವಾಗಲೂ ಹೊಸ ತೀರ್ಮಾನಗಳು ಮಾಡಬೇಕೆಂದಿದ್ರೆ, if you want to be called as wise, ನೀನು ಜ್ಞಾನಿ ಅಂತ ಕರೆಯಲ್ಪಡಬೇಕಂತ ಇರುವುದಾದ್ರೆ, I want you to take up this challenge, this commitment. ಈ ಒಂದು ಸಮರ್ಪಣೆಯನ್ನು ಸವಾಲಾಗಿ ನೀವು ತೆಗೆದುಕೊಳ್ಳ್ರಿ ಅಂತ ಹೇಳ್ತೇನೆ. Lord, I want to be a man of faith. ಹೌದು ಸ್ವಾಮಿ, ನನ್ನಲ್ಲಿ ಇರುವಂತ ನಂಬಿಕೆಗೆ ಇನ್ನೂ ನಂಬಿಕೆಯನ್ನು ಹೆಚ್ಚಿಸುವನು. I want to be that worshipper that you are seeking, oh God. ಅಪ್ಪ, ನೀನು ಹುಡುಕುತ್ತಿರುವಂತ ಆರಾಧಕನು ನಾನು ಆಗಬೇಕೆಂದಿದ್ದೇನೆ. And I want to be the person of change. ಮತ್ತು ನಾನು ಬದಲಾವಣೆಗೊಂಡಂತ ವ್ಯಕ್ತಿ ಆಗಬೇಕೆಂದಿದ್ದೇನೆ. Can we say that? Can we say that? ಇದನ್ನು ನಾವು ಹೇಳಲಿಕ್ಕೆ ಸಾಧ್ಯನಾ? Come on, lift up your hands. ಹಾಗಾದ್ರೆ ಕೈ ಎತ್ತಿ. Lord, make me a person of faith.
ಹೇಳ್ರಿ, ಯೇಸುವೇ ನನ್ನನ್ನು ನಂಬಿಕೆ ಉಳ್ಳಂತ ವ್ಯಕ್ತಿಯನ್ನಾಗಿ ಮಾಡು. Lord, touch me and make me that worshipper, O God. ದೇವರೇ ನನ್ನನ್ನು ಮುಟ್ಟಿ ಅಂತ ಆರಾಧಕನನ್ನಾಗಿ ಮಾಡು. Lord, I want to be that people of change. ಯೇಸುವೇ ನಾನು ಬದಲಾಗುವಂತ ವ್ಯಕ್ತಿಯಾಗಲಿಕ್ಕೆ ಇಷ್ಟಪಡ್ತೇನೆ. I want to see the change in my life. ಯೇಸುವೇ ನನ್ನ ಜೀವನದಲ್ಲಿ ಬದಲಾವಣೆಯನ್ನು ನೋಡಬೇಕೆಂದಿದ್ದೇನೆ. Minister unto me, O God. ಓ ದೇವರೇ ನನ್ನೊಟ್ಟಿಗೆ ಮಾತಾಡು. I give you glory, Lord. ನಿನಗೆ ಮಹಿಮೆ ಸಲ್ಲಿಸ್ತೇನೆ In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. I want to pray for all the people who are sick in their bodies. ಯಾರೆಲ್ಲ ದೇಹದಲ್ಲಿ ರೋಗದಲ್ಲಿ ಇದ್ದೀರೋ ಅಂತವರಿಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇನೆ. Especially, very specifically for those who have extra growths in their body. ವಿಶೇಷವಾಗಿ ದೇಹದಲ್ಲಿ ಮತ್ತೆ ಬೇಡವಾದಂತ ಆ ಒಂದು ವ್ಯರ್ಥವಾದಂತ ಮಾಂಸದ ಗಡ್ಡೆ ಅಥವಾ ಏನಾದ್ರೂ ಗುಳ್ಳೆ ಇರುವುದಾದಲ್ಲಿ, If you have any tumors or any extra growth, I want you to place your right hand. We're going to pray with faith, and the God of miracles is going to touch you and heal you. ಹೌದು ಪ್ರಿಯರೇ, ಒಂದು ಸಮಯದಲ್ಲಿ ನಿಮ್ಮ ದೇಹದಲ್ಲಿ ಬೇಡವಾದಂತ ಆ ಒಂದು ಹೆಚ್ಚಿನ ಮಾಂಸದ ಗಡ್ಡೆ ಅಥವಾ ಗುಳ್ಳೆ ಏನಾದ್ರೂ ಬೆಳೆದಿದ್ದ ಪಕ್ಷದಲ್ಲಿ ಅಲ್ಲಿ ಕೈ ಇಟ್ಟುಕೊಳ್ಳ್ರಿ. ಆತನು ಈಗ ಗುಣಪಡಿಸಲಿಕ್ಕಿದ್ದಾನೆ. And believe the Lord is going to touch you and minister to you. ಕರ್ತನು ತಾನೇ ನಿನ್ನೊಟ್ಟಿಗೆ ಈಗ ಮಾತನಾಡಿದಂತ ದೇವರು ಮುಟ್ಟಿ ಗುಣಪಡಿಸಲಿಕ್ಕಿದ್ದಂತ ನಂಬಿರಿ. Shall we all close our eyes? ನಾವೆಲ್ಲರ ಕಣ್ಣುಗಳು ಮುಚ್ಚಿಕೊಳ್ಳೋಣ. Come on, place your hand over your place of sickness. ಒಂದು ಕೈಯನ್ನು ಎಲ್ಲಿ ರೋಗ ಇದೆಯೋ ಕಾಯಿಲೆ ಇದೆಯೋ ಆ ಭಾಗದಲ್ಲಿ ಇಟ್ಟುಕೊಳ್ಳಿ. The risen Savior is going to touch you and heal you. ಪುನರುತ್ಥಾನಗೊಂಡ ರಕ್ಷಕನು ನಿನ್ನನ್ನು ಮುಟ್ಟಿ ಗುಣಪಡಿಸಬೇಕೆಂದಿದ್ದಾನೆ. The Bible says he appeared on this earth to destroy every sickness from among you. ಸತ್ಯವೇದ ಹೇಳ್ತದೆ, ನಿಮ್ಮಲ್ಲಿರುವಂತ ಪ್ರತಿಯೊಂದು ವ್ಯಾಧಿಗಳನ್ನು ನಾಶ ಮಾಡಲಿಕ್ಕಾಗಿ ಆತನು ಪ್ರತ್ಯಕ್ಷನಾದನು. And he's going to touch you and heal you completely this morning. ಈ ಉದಯ ಕಾಲದಲ್ಲಿ ಈಗಲೇ ಆತನು ನಿಮ್ಮನ್ನು ಮುಟ್ಟಿ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕಿದ್ದಾನೆ. Father, in the name of Jesus, ತಂದೆಯ ಯೇಸುವಿನ ನಾಮದಲ್ಲಿ we want to thank you for your name which is above all names, O God. ಎಲ್ಲ ನಾಮಗಳಿಗಿಂತ ಮೇಲಾದ ನಿನ್ನ ನಾಮಕ್ಕಾಗಿ ನಿನಗೆ ವಂದಿಸುತ್ತೇವೆ. In your name we have healing, O God. ನಿನ್ನ ನಾಮದಲ್ಲಿ ನಮಗೆ ಸ್ವಸ್ಥತೆ ಇದೆ ಸ್ವಾಮಿ. In your name we have deliverance, O ನಿನ್ನ God. ನಾಮದಲ್ಲಿ ನಮಗೆ ಬಿಡುಗಡೆ ಉಂಟು. At the name of Jesus, ಯೇಸುವಿನ ನಾಮಕ್ಕೆ Lord, the Red Sea parted. ಆ ಒಂದು ಕೆಂಪು ಸಮುದ್ರ ಎರಡು ಭಾಗವಾಯಿತು. The dead Lazarus came back to life because of that mighty name of ನಿನ್ನ Jesus. ಪರಾಕ್ರಮವುಳ್ಳ ಯೇಸುವಿನ ನಾಮದ ನಿಮಿತ್ತವಾಗಿ ಸತ್ತಂತ ಲಾಜರನು ಎದ್ದು ಬಂದನು. The waters of the river Jordan were still because of the mighty name of Jesus. ಯೋರ್ದಾನ ನದಿಯಲ್ಲಿ ಉಕ್ಕಿ ಹರಿಯುತ್ತಿರುವಂತ ನದಿಯು ಸಂಪೂರ್ಣವಾಗಿ ಅದು ಶಾಂತವಾಯಿತು, ನೀರೆಲ್ಲ ಹೋಯಿತು, ಯಾಕಂದ್ರೆ ನಿನ್ನ ಬಲವುಳ್ಳ ನಾಮದ ನಿಮಿತ್ತ. This morning we are privileged because we have that powerful name with us in the name of Jesus. ಯೇಸುವಿನ ನಾಮವನ್ನು ಉಳ್ಳಂತ ನಾವು ಎಷ್ಟೋ ಸೌಭಾಗ್ಯವುಳ್ಳವರು ಅಂತೇಳಿ ನಾವು ಹೇಳುತ್ತೇವೆ ಸ್ವಾಮಿ. In the name of Jesus, ಯೇಸುವಿನ ನಾಮದಲ್ಲಿ we command every extra growths, every tumors, every kind of growths, we command you disappear now in Jesus' name. ಈಗಲೇ ದೇಹದಲ್ಲಿ ಬೆಳೆದುಕೊಂಡಿರ್ತಕ್ಕಂಥ ವ್ಯರ್ಥವಾದಂತ ಬೇಡವಾದಂತ ಗಡ್ಡೆಗಳು, ಎಲ್ಲ ವಿಧವಂತ ಮಾಂಸದ ಗಡ್ಡೆಗಳು ಯೇಸುವಿನ ನಾಮದಲ್ಲಿ ಈಗಲೇ ಗುಣವಾಗಲಿ. Whether it's cancerous, non-cancerous, we know the one who heals us, and it's the Lord Jesus. And in the powerful name, we speak the tumors, the extra growths, disappear now in Jesus' name. ಈಗಲೇ ಸ್ವಾಮಿದು ಕ್ಯಾನ್ಸರ್ ಗಡ್ಡೆ ಆಗಿರ್ಬೋದು, ಕ್ಯಾನ್ಸರ್ ರಹಿತ ಗಡ್ಡೆ ಆಗಿರ್ಬೋದು, ಹೆಚ್ಚಿದಾಗಿ ಬೆಳೆದುಕೊಂಡಂತ ವ್ಯರ್ಥವಾದ ಎಲ್ಲ ಮಾಂಸದ ಗಡ್ಡೆಗಳು ಈಗಲೇ ಯೇಸುವಿನ ಬಲವುಳ್ಳ ನಾಮದಲ್ಲಿ ಗುಣವಾಗಲಿ. Every sickness, ಎಲ್ಲಾ ರೋಗಗಳು, every infirmities, ಎಲ್ಲಾ ಬಲಹೀನತೆಗಳು, every disease, ಎಲ್ಲಾ ವಿಧವಾದ in ಕಾಯಿಲೆಗಳು the powerful name of Jesus, ಶಕ್ತಿಯುಳ್ಳ ಯೇಸುವಿನ ನಾಮದಲ್ಲಿ we come against you in Jesus' name. ಯೇಸುವಿನ ನಾಮದಿಂದ ನಿನ್ನನ್ನು ಎದುರುಗೊಳ್ಳುತ್ತೇವೆ. We rebuke you and we cast you out of this place in the name of ಈ Jesus. ಸ್ಥಳದಿಂದ ಈ ದೇಹಗಳಿಂದ ಈಗಲೇ ಬಿಟ್ಟು ಹೊರಗೆ ತೊಲಗಂತ ಆಜ್ಞಾಪಿಸುತ್ತೇವೆ ಯೇಸು ನಾಮದಲ್ಲಿ. We proclaim and declare ಅಪ್ಪ ನಾವು ಇದನ್ನು ಘೋಷಿಸಿ ಪ್ರಕಟಿಸುತ್ತೇವೆ. you are healed this morning because of the risen Savior, the Lord Jesus Christ. ಪುನರುತ್ಥಾನಗೊಂಡಂತ ಯೇಸುವಿನ ನಿಮಿತ್ತವಾಗಿ ನೀನು ಉದಯ ಕಾಲದಲ್ಲಿ ಗುಣ ಮಾಡಿದ್ದಕ್ಕಾಗಿ ವಂದನೆ.
ಮಾಡಿದ್ದಾನೆ. The Lord heals you now. ಈಗಲೇ ಕರ್ತನು ನಿಮ್ಮನ್ನು ಗುಣ ಮಾಡಿದ್ದಾನೆ. We give you glory, Lord. ನಿನಗೆ ಮಹಿಮೆ ಕೊಡ್ತೇವೆ. We give you honor and praise, O God. ನಿನಗೆ ಎಲ್ಲ ಸ್ತುತಿ ಘನಮಾನ ಮಹಿಮೆ ಸಲ್ಲಿಸುತ್ತೇವೆ. You did it and you receive the glory, O ನೀನು Master. ಇದನ್ನು ಮಾಡಿದಿ, ನೀನು ಮಾತ್ರ ಮಹಿಮೆ ಹೊಂದಿಕೋ. We give you all the praise ನಿನಗೆ this ಮಾತ್ರ morning. ಸ್ತುತಿ ಘನಮಾನ ಸಲ್ಲಿಸುತ್ತೇವೆ. In Jesus' powerful name. ಶಕ್ತಿಯುಳ್ಳ ಯೇಸುವಿನ ನಾಮದಲ್ಲಿ Come on, ಬೇಡಿದ್ದೇವೆ. somebody shout aloud, amen. ಎಲ್ಲರೂ ಕೂಗಿ ಹೇಳೋಣ ಒಂದೇ ಸ್ವರದಲ್ಲಿ ಆಮೆನ್. Shout aloud, amen. ಕೂಗಿ ಹೇಳಿ ಆಮೆನ್. A loud clap offering to Jesus this morning. ಈ ಉದಯ ಕಾಲದಲ್ಲಿ ದೊಡ್ಡದಾದ ಗಟ್ಟಿಯಾದ ಜೋರಾದ ಚಪ್ಪಾಳಿಯ ಅರ್ಪಣೆಯನ್ನು ಯೇಸುವಿಗೆ ಸಲ್ಲಿಸೋಣ. Come on, shall we lift up our hands and give a loud shout of praise? ಎಲ್ಲರೂ ಕೈಗಳೆತ್ತಿ ಚಪ್ಪಾಳೆ ತಟ್ಟುತ್ತಾ ಕೂಗಿ ಹೇಳಿ ಹಲ್ಲೆಲೂಯಾ ಆಮೆನ್. ಓಕೆ, ಈ ಸಮಯದಲ್ಲಿ ಎಲ್ಲರೂ ಕೂತುಕೊಳ್ಳೋಣ. ವಿಶೇಷವಾದಂತಹ ಹಾಡನ್ನು ನಮ್ಮ ಸಭೆಯ ಸ್ತ್ರೀಯರು, ವುಮೆನ್ಸ್ ಆಫ್ ದ ಹೌಸ್ ಆಫ್ ಪ್ರೇಯರ್ ಚರ್ಚ್ನ ಸ್ತ್ರೀಯರು ಬಂದ್ಬಿಟ್ಟು ಹಾಡುವಾಗ ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಣೆ ಮಾಡೋಣ.